ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಪದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರುನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಕೃತಿವೃತ್ತಿ ವಾಹಿನಿಗೆ ಸುಸ್ವಾಗತ. ಕೃತಿವೃತ್ತಿ ವಾಹಿನಿಯ ಗೂಗಲ್ ಮೀಟ್ನಲ್ಲಿ ಭಗವದ್ಗೀತೆಯ ವ್ಯಾಖ್ಯಾನಗಳಾಗಿರತಕ್ಕಂತಹ ಶ್ರೀಮದಾಚಾರ್ಯರ ಭಾಷ್ಯ ಹಾಗೂ ತಾತ್ಪರ್ಯ ಇವುಗಳನ್ನು ಸಂಗ್ರಹಿಸ್ತಕ್ಕಂತಹ ಕಲಿಯುವ ಕಾಮಧೇನು ಕಲ್ಪವೃಕ್ಷ ಎನಿಸತಕ್ಕಂತಹ ಶ್ರೀಮದ್ ರಾಘವೇಂದ್ರ ತೀರ್ಥಗುರು ಸಾರ್ವಭೌಮರ ಗೀತಾವಿವೃತ್ತಿಯ ಒಂದು ಪಾಠ ಪ್ರವಚನವನ್ನು ಆರಂಭ ಮಾಡಿ ಇದೀಗ 14 ಅಧ್ಯಾಯಗಳನ್ನು ಸಮಾಪ್ತಿಗೊಳಿಸಿ 15ನೆಯ ಅಧ್ಯಾಯದ ಆರಂಭದಲ್ಲಿ ಇದ್ದೇವೆ. ಇನ್ನೇನು ಕೆಲವು ತಿಂಗಳುಗಳಲ್ಲಿಯೇ ಗೀತಾವಿವೃತ್ತಿಯನ್ನು ಮುಗಿಸಬೇಕಾಗಿದೆ. ಇನ್ನು ಮುಂದಿನ ಅಧ್ಯಾಯಗಳಲ್ಲಿ 15, 16, 17, 18 ಈ 4 ಅಧ್ಯಾಯಗಳಲ್ಲಿ ತುಂಬ ವಿಚಾರಗಳಿವೆ. ಆ ಎಲ್ಲ ವಿಚಾರಗಳನ್ನು ಈ 4 ಅಧ್ಯಾಯಗಳ ಪಾಠ ಪ್ರವಚನದಲ್ಲಿ ನೋಡ್ತಾ ಹೋಗೋಣ. ಭಗವದ್ಗೀತೆಯ 18 ಅಧ್ಯಾಯಗಳಲ್ಲಿ ಶ್ರೀಮದಾಚಾರ್ಯರಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಅದು ಭಗವದ್ಗೀತೆಯ 15ನೆಯ ಅಧ್ಯಾಯ. ಸರ್ವೋ ಹಿ ಗೀತಾಶಾಸ್ತ್ರಾರ್ಥಃ ಅಸ್ಮಿನ್ ಅಧ್ಯಾಯೇ ಸಮಾಸೇನ ಉಕ್ತಃ ನ ಕೇವಲಂ ಗೀತಾಶಾಸ್ತ್ರಾರ್ಥ ಏವ ಕಿಂತು ಸರ್ವಶ್ಚ ವೇದಾರ್ಥಃ ಇಹ ಪರಿಸಮಾಪ್ತಃ ಅಂತ ಹೇಳ್ತಾರೆ. ಯಾರು? ಶಂಕರಾಚಾರ್ಯರು. ಶಂಕರಾಚಾರ್ಯರು ಈ 15ನೆಯ ಅಧ್ಯಾಯವನ್ನ ಸಕಲ ಶಾಸ್ತ್ರದ ಸಾರ ಅಂತ ಹೇಳ್ತಾರೆ. ಇಡೀ ಭಗವದ್ಗೀತೆಯನ್ನ ಸಂಕ್ಷೇಪವಾಗಿ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಅಡಗಿಸಿದ್ದಾನೆ. ಆದ್ದರಿಂದ ಬರೀ ಗೀತೆಯ ಸಾರ ಅಲ್ಲ, ಸಕಲ ಶಾಸ್ತ್ರದ ಸಾರ ಅಂತ ಹೇಳ್ತಾರೆ. ಶ್ರೀಮದಾಚಾರ್ಯರಿಗಂತೂ ಬಹಳ ಪ್ರಿಯವಾಗಿರತಕ್ಕಂತಹ ಭಾಗ ಇದು. ಯಾಕೆಂದ್ರೆ ಇದು ಪುರುಷೋತ್ತಮ ಯೋಗ, ಪುರುಷೋತ್ತಮ ತತ್ವವನ್ನ ಸಾರಿ ಹೇಳ್ತಕ್ಕಂತಹ ಅಧ್ಯಾಯ. ಶ್ರೀಮದಾಚಾರ್ಯ ಸಿದ್ಧಾಂತ ಹರಿಸರ್ವೋತ್ತಮತ್ವ, ವಾಯುಜೀವೋತ್ತಮತ್ವ. ಈ ಅಧ್ಯಾಯದಲ್ಲಿ ಕೃಷ್ಣ ತಾನೇ ಸರ್ವೋತ್ತಮ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಕೃಷ್ಣ ಅವ ದೇವರಲ್ಲ ಎಂಬ ವಾದವನ್ನ ಕೆಲವರು ಮಾಡ್ತಾರೆ. ಎಲ್ಲಾ ಚೇತನರಿಗೂ ಜೀವ ಜಡಗಳಿಗೂ ಅತ್ಯಂತ ಭಿನ್ನನೂ ಉತ್ತಮನೂ ಆಗಿರತಕ್ಕಂತಹ ಆ ಪರಮಾತ್ಮನೇ ತಾನೆಂಬುದಾಗಿ ಶ್ರೀಕೃಷ್ಣ
ಸಾಕ್ಷಾತ್ ಇಲ್ಲಿ ಹೇಳ್ತಾ ಇದ್ದಾನೆ. ಹಾಗಾಗಿ ಸಕಲ ಚೇತನರಿಗಿಂತಲೂ ಪರಮಾತ್ಮ ಪ್ರತ್ಯೇಕ, ಅವ ಸರ್ವಲೋಕ ಧಾರಕ, ಸರ್ವೋತ್ತಮ ಎಂಬುದನ್ನ ಆತನೇ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಕೆಲವು ವಾದಿಸ್ತಾರೆ ಶ್ರೀಕೃಷ್ಣ ಅವ ಪರಬ್ರಹ್ಮನಲ್ಲ, ಪರಬ್ರಹ್ಮ ನಿರ್ಗುಣ, ಇವ ಒಳ್ಳೆ ಗುಣಶಾಲಿಯಾಗಿದ್ದಾನೆ, ಆದ್ರಿಂದ ಶ್ರೀಕೃಷ್ಣ ಪರಬ್ರಹ್ಮನ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಆ ಪರಬ್ರಹ್ಮನ ಮಾಯೆಯ ಶಿಶು ಕೃಷ್ಣ ಅಂತ ಹೇಳ್ತಾರೆ. ಆದರೆ ಈ ಜೀವ ಜಡರನ್ನ ಮೀರಿ ನಿಂತವ ಪುರುಷೋತ್ತಮನಾಗಿರ್ತಕ್ಕಂಥವನು ಶ್ರೀಕೃಷ್ಣ ಅಂತ ಶ್ರೀಕೃಷ್ಣನೇ ಈ ಅಧ್ಯಾಯದಲ್ಲಿ ಸಾರ್ತಾ ಇದ್ದಾನೆ. ಶ್ರೀಕೃಷ್ಣ ಪರಮಾತ್ಮ ಅಲ್ಲ ಎಂಬ ಭ್ರಮೆಯನ್ನ ಪೂರ್ಣವಾಗಿ ನಿರಸನ ಮಾಡಿದಂತಹ ಅಧ್ಯಾಯ. ಪುರುಷೋತ್ತಮ ತತ್ವವನ್ನ ಸಾರಿ ಹೇಳ್ತಕ್ಕಂತಹ ಈ ಭಾಗ ಇಡೀ ಗೀತೆಯ ಸಾರ ಸಂದೇಶವಾಗಿದೆ. ಹಾಗಾಗಿಯೇ ಮಧ್ವಾಚಾರ್ಯರಿಗೆ ಬಹಳ ಪ್ರಿಯವಾಗಿರತಕ್ಕಂತಹ ಭಾಗ. ಇದನ್ನಾಧರಿಸಿಯೇ ಭಗವಂತನ ಸರ್ವೋತ್ತಮತ್ವ ಸಂದೇಶವನ್ನ ಶ್ರೀಮದಾಚಾರ್ಯರು ಘೋಷಣೆ ಮಾಡಿದ್ದಾರೆ. ಹೀಗೆ ಗೀತೆಯ ಹೃದಯ ಭಾಗವೆನಿಸಿರತಕ್ಕಂತಹ ಪುರುಷೋತ್ತಮ ಯೋಗ, ಇದನ್ನು ನಾವು ಅಧ್ಯಯನ ಮಾಡುವಾಗ ನಮಗೆ ಅನಿಸುವಂಥದ್ದು ಈ ಸಮಗ್ರ ಜಗತ್ತು ಶ್ರೀಹರಿಯ ಸಾಮ್ರಾಜ್ಯ, ಅವನೇ ಇದಕ್ಕೆ ಸಾರ್ವಭೌಮ. ಈಶಾವಾಸ್ಯವಿದಂ ಸರ್ವಂ, ಅವನೇ ಇದಕ್ಕೆ ಸಾರ್ವಭೌಮ. ಅದನ್ನು ನಾವು ಮರೆಯದೆ ಅವನ ನಿಷ್ಠೆಯ ಪ್ರಜೆಗಳಾಗಿ ನಮ್ಮ ಜೀವನವನ್ನ ನಾವು ರೂಪಿಸಿಕೊಳ್ಳಲಿಕ್ಕೆ ಇದು ಸರಿಯಾದ ಮಾರ್ಗ ಎಂಬುದನ್ನ ನಮಗೆ ಈ ಅಧ್ಯಾಯ ಸ್ಪಷ್ಟವಾಗಿ ತೋರಿಸ್ಕೊಡ್ತಾ ಇದೆ. ಈ ಅಧ್ಯಾಯದ ಆರಂಭದಲ್ಲಿ ಈ ಜಗದ್ ವೃಕ್ಷ ಸ್ವರೂಪವನ್ನು ಕೃಷ್ಣ ನಿರೂಪಿಸ್ತಾನೆ. ಇಲ್ಲಿ ಈ ಜಗದ್ ವೃಕ್ಷ, ಈ ಜಗದ್ ವೃಕ್ಷದ ಸಾರ ಸರ್ವಸ್ವ ಅದು ಪರಮಾತ್ಮನದ್ದು. ಅವನಿಲ್ಲ ಅಂತಾದ್ರೆ ಈ ಜಗತ್ತಿನ ಯಾವುದೇ ಅಸ್ತಿತ್ವವೂ ಇಲ್ಲ, ಪ್ರವೃತ್ತಿಯೂ ಇಲ್ಲ. ತೇನ ವಿನಾ ತೃಣಮಪಿ ನ ಚಲತಿ. ಆ ಭಗವಂತನ ಶಕ್ತಿಗಳು ಅಪರಿಮಿತ. ಇಡೀ ವಿಶ್ವವೇ ಅವನಿಗೇನೂ ಅಲ್ಲ, ಅದು ಅನಂತ ಸೂರ್ಯಮಂಡಲದ ಒಂದು ಸಣ್ಣ ಕಿಡಿ ಇದ್ದ ಹಾಗೆ ಪ್ರಪಂಚ ಅನ್ನೋದು. ಅದಕ್ಕೆ ಹೇಳ್ತಾನೆ ಇಲ್ಲಿ ಕೃಷ್ಣ, ಮಮೈವಾಂಶಃ ಜೀವಲೋಕೆ ಜೀವಭೂತ ಸನಾತನಃ. ನಾವು ಪುರುಷ ಸೂಕ್ತದಲ್ಲಿ ಪಠಣ ಮಾಡ್ತೇವೆ, ಪಾದೋಸ್ಯ ವಿಶ್ವಭೂತಾನಿ ಅಂತ. ಏನು ಪಾದೋಸ್ಯ ವಿಶ್ವಭೂತಾನಿ? ಅಸ್ಯ ಪಾದ ವಿಶ್ವಭೂತಾನಿ, ಎಲ್ಲ ಪ್ರಾಣಿಗಳು, ಇಡೀ ಪ್ರಪಂಚ ಅದು ಈ ಅನಂತ ಸೂರ್ಯಮಂಡಲದ ಒಂದು ಸಣ್ಣ ಕಿಡಿ ಇದ್ದ ಹಾಗೆ. ಪಾದ ಅಂದ್ರೆ ಕಿರಣ, ಸೂರ್ಯ, ಅನಂತ ಸೂರ್ಯನ ಒಂದು ಕಿರಣ. ಅಷ್ಟು ನಿರತಿಶಯವಾಗಿರತಕ್ಕಂತಹ, ಪರಿಪೂರ್ಣನಾಗಿರತಕ್ಕಂತಹ, ಅನಂತ ಗುಣವುಳ್ಳಂತಹ ವ್ಯಕ್ತಿ ಪರಮಾತ್ಮ. ಅವನ ಒಂದು ಅಂಶ ಅಷ್ಟೇ ಜೀವ ಅಂದರೆ. ಹಾಗಾಗಿ ಅವನ ಪೂರ್ಣತೆಯ ಮುಂದೆ ಜೀವ ಆಗಲಿ ಜಗತ್ತಾಗಲಿ ಎಷ್ಟು ಅಲ್ಪ ಅಂತ ನಮಗೆ ಇಲ್ಲಿ ಗೊತ್ತಾಗತ್ತೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಪ್ರಪಂಚ ಸತ್ಯ. ಈ ಪ್ರಪಂಚದಲ್ಲಿ ಜೀವ, ಜಡ, ಪರಮಾತ್ಮ ಮೂರು ತತ್ವಗಳಿವೆ. ಆ ಮೂರು ನಡುವೆ ಕೂಡ ಭೇದ ಇದೆ. ಹಾಗೆ ಪಂಚಭೇದಗಳಿವೆ. ಇದೆಲ್ಲವೂ ಸತ್ಯ. ಕಣ್ಣಿಗೆ ಕಾಣುವ ಪ್ರಪಂಚವೂ ಸತ್ಯ, ಜೀವರು ಸತ್ಯ, ಜೀವ ಪರಮಾತ್ಮ ಬೇರೆ ಬೇರೆ ಅಂತೆ ನಮ್ಮ ಸಿದ್ಧಾಂತ ಇದೆ. ಅದು ಪುರುಷೋತ್ತಮ ಯೋಗದಲ್ಲಿ ಸಮಗ್ರವಾಗಿ ನಿರೂಪಿತವಾಗಿದೆ. ಅಂತಹ ಒಂದು ಶ್ರೇಷ್ಠವಾಗಿರತಕ್ಕಂತಹ ವಿಚಾರ ಇದು. ಈ ಅಧ್ಯಾಯದ ಆರಂಭದಲ್ಲಿ ಜಗತ್ತಿನ ಬಗ್ಗೆ ಹೇಳ್ತಾನೆ ಪರಮಾತ್ಮ. ಸಮಗ್ರ ಪ್ರಪಂಚ ಇದು ಮೂರು ಪ್ರಕಾರ ಹೊಂದಿದೆ. ಒಂದು ಕ್ಷರ ಪುರುಷ, ಅಕ್ಷರ ಪುರುಷ ಮತ್ತೆ ಪುರುಷೋತ್ತಮ ಅಂತ. ಈ ಪ್ರಾಕೃತವಾಗಿರತಕ್ಕಂತಹ ಭೌತಿಕ ಶರೀರವನ್ನ
ಜೀವರು ತಾವು ಮಾಡಿದ ಅನಾದಿ ಕರ್ಮಾನುಸಾರವಾಗಿ ಹೊಂದುತ್ತಾರೆ. ಸಂಸಾರದ ಜನನ ಮರಣ ಚಕ್ರದಲ್ಲಿ ಸುತ್ತುತ್ತಾ ಇರ್ತಾರೆ. ಅಂತಹ ಎಲ್ಲ ಜೀವರು ಕೂಡ ಕ್ಷರಪುರುಷರಾಗಿದ್ದಾರೆ. ಶರೀರ ಕ್ಷರಣಾಕ್ಷರಾ, ಅವರ ಶರೀರ ಕ್ಷರಣವಾಗುವುದರಿಂದ ಅವರು ಕ್ಷರರು. ಇನ್ನು ಅನಾದಿಯಾಗಿರ್ತಕ್ಕಂತಹ ಜಡ ಪ್ರಕೃತಿ ಏನಿದೆ ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಮಹಾಲಕ್ಷ್ಮಿ, ಅವಳು ಆಕಾಶದಂತೆ, ಆ ಜಗನ್ಮಾತೆ ಅವಳು ಪ್ರಧಾನ ಸಹಕಾರಿಣಿ ಈ ಪ್ರಪಂಚ ಸೃಷ್ಟಿಯಲ್ಲಿ. ಅವಳನ್ನ ಅಕ್ಷರ ಪುರುಷ ಅಂತ ಹೇಳ್ತಾರೆ. ಈ ಕ್ಷರ ಮತ್ತು ಅಕ್ಷರ ಇವರೆಲ್ಲರಿಗೂ ಅಧಿಪತಿಯಾಗಿರತಕ್ಕಂಥವನು ಪರಮಾತ್ಮ, ಅವನೇ ಪುರುಷೋತ್ತಮ. ಅದನ್ನೇ ಕೃಷ್ಣ ಹೇಳ್ತಾನೆ, ದ್ವಾವಿಮೋ ಪುರುಷೋಲೋಕೆ ಕ್ಷರಶ್ಚ ಅಕ್ಷರ ಏವಚ ಕ್ಷರಸ್ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತಃ. ಪರಮಾತ್ಮ ಚಿತ್ ಪ್ರಕೃತಿ ಅಂದ್ರೆ ಮಹಾಲಕ್ಷ್ಮಿ, ಇವರಿಬ್ಬರು ಎಲ್ಲ ಜೀವರಿಗೂ ತಂದೆ ತಾಯಿಗಳ ಹಾಗೆ. ಇಡೀ ಜೀವವರ್ಗ ಅವರ ಪರಿವಾರ. ಸತ್ರೈಲೋಕ್ಯ ಕುಟುಂಬ ಪಾಲನ ಪರಹ ಅಂತ ಹೇಳ್ತಾರಲ್ಲ, 3 ಲೋಕ ಎಲ್ಲ ಕುಟುಂಬವನ್ನ ಪಾಲನೆ ಮಾಡ್ತಕ್ಕಂಥವನು ಪರಮಾತ್ಮ. ಜಗತ್ತಿನ ಸೃಷ್ಟಿಯಾದಿ ಅಷ್ಟಕರ್ತೃತ್ವ, ಓಂ ಜನ್ಮಾದ್ಯಸೇತ ಓಂ ಎಂಬ ಸೂತ್ರದಲ್ಲಿ ಅದನ್ನೇ ಹೇಳುದು. ಪರಮಾತ್ಮನನ್ನ ಜಿಜ್ಞಾಸ ಮಾಡುವಾಗ ಪರಮಾತ್ಮ ಎಂಥವನು ಅಂತ ಹೇಳಿ ಹೊರಟಾಗ ವೇದವ್ಯಾಸ ಮತ್ತು ಜಗತ್ತಿನ ಬಗ್ಗೆ ಹೇಳ್ತಾರೆ. ಆ ಜಗತ್ತಿನ ಉತ್ಪತ್ತಿ ಸ್ಥಿತಿ ಸಂಹಾರಾಹ ನಿಯತಿ ಜ್ಞಾನಮಾವೃತಿ ಬಂಧ ಮೋಕ್ಷ ಪುರುಷಾತ್ ಯಸ್ಮಾಸ್ ಹರಿರೇಕರಾಟ್ ಎಂಬುದಾಗಿ ಆ ಪರಮಾತ್ಮನೊಬ್ಬನೇ, ಹರಿಯೊಬ್ಬನೇ ಸರ್ವೋತ್ತಮ. ಯಾಕೆ ಅಂದ್ರೆ ಈ ಜಗತ್ತಿನ ಎಲ್ಲವನ್ನು ಮಾಡ್ತಕ್ಕಂಥವನು ಅವನೊಬ್ಬನೇ. ಉತ್ತಮ ಪುರುಷಸ್ತ್ವನ್ಯ, ಅವನು ಯಾರು? ಅವ ಬೇರೆ ಯಾರಲ್ಲ, ಅವ ನಾನೇ ಅಂತ ಹೇಳ್ತಾ. ಅಥೋಸ್ಮಿ ಲೋಕೇ ವೇದೇಚ ರಚಿತ ಪುರುಷೋತ್ತಮ, ನಾನೇ ಅಂತಹ ಪುರುಷೋತ್ತಮ ಅಂತ ಶ್ರೀಕೃಷ್ಣ ಸಾಕ್ಷಾತ್ತಾಗಿ ಇಲ್ಲಿ ಹೇಳ್ತಾನೆ. ಹಾಗಾಗಿ ಒಂದು ಪರಮಾತ್ಮನ ಸರ್ವೋತ್ತಮತ್ವ, ಮತ್ತೆ ಈ ಪ್ರಪಂಚದ ಸ್ವರೂಪ, ಈ ಪ್ರಪಂಚ ಹೇಗಿದೆ ಅದನ್ನು ಬಹಳ ಸುಂದರವಾಗಿ ಇಲ್ಲಿ ನಿರೂಪಣೆ ಮಾಡ್ತಾರೆ. ಈ ಪ್ರಪಂಚವೇ ಒಂದು ವೃಕ್ಷ. ಈ ಪ್ರಪಂಚವೆಂಬ ವೃಕ್ಷ ನಡಿಬೇಕು, ಜಗಚ್ಚಕ್ರ ನಡಿಬೇಕು. ಜಗಚ್ಚಕ್ರ ನಡಿಬೇಕಾದ್ರೆ ನಾವು ನಿರಂತರ ಕರ್ಮವನ್ನು ಮಾಡಲೇಬೇಕು. ಕರ್ಮ ಬಂಧಕವಾಗತ್ತೆ ಅಂತ ಕರ್ಮ ಮಾಡದೇ ಇರೋದಲ್ಲ, ಕರ್ಮವನ್ನು ಮಾಡಬೇಕು. ಕರ್ಮವನ್ನು ಆಚರಿಸುವಾಗ ನಿಷ್ಕಾಮನೆಯಿಂದ ಆಚರಿಸಬೇಕು, ಆಗದು ಬಂಧಕ ಆಗುವುದಿಲ್ಲ. ಕರ್ಮವನ್ನು ಮಾಡದೇ ಇದ್ರೆ ಈ ಜಗಚ್ಚಕ್ರ ನಡೆಯುವುದಿಲ್ಲ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಎಂಬ ಅಲ್ಲಿ 2-3 ಶ್ಲೋಕಗಳಲ್ಲಿ ಹೇಳಿರ್ತಕ್ಕಂತಹ ವಿಚಾರ. ಆ ಜಗಚ್ಚಕ್ರ ನಡಿಬೇಕು. ಈ ಜಗತ್ತೆಂಬ ವೃಕ್ಷ, ಆ ವೃಕ್ಷ ಇರಬೇಕಾದ್ರೆ, ಚೆನ್ನಾಗಿರ್ಬೇಕಾದ್ರೆ ನಾವು ಏನ್ ಮಾಡಬೇಕು ಅಂದ್ರೆ, ಭಾಗವತ ಹೇಳುತ್ತೆ, ಯಥಾ ಹಿ ಸ್ಕಂದಶಾಖಾನಾಂ ತರೋಹ ಮೂಲಾವಸೇಚನಂ ಏವಂ ಆರಾಧನಂ ವಿಷ್ಣೋ ಸರ್ವೇಷಾಂ ಆತ್ಮನಶ್ಚಹಿ. ಈ ಪ್ರಪಂಚವೆಂಬುದು ಒಂದು ವೃಕ್ಷ. ಈ ವಿಶ್ವವೃಕ್ಷ ಚೆನ್ನಾಗಿರ್ಬೇಕು ಅಂತಾದ್ರೆ, ಅದು ಶ್ರೇಷ್ಠ ಫಲಗಳನ್ನ ಕೊಡಬೇಕು ಅಂತಾದ್ರೆ ಏನು ಮಾಡಬೇಕು? ಅದನ್ನ ನಾವು ಚೆನ್ನಾಗಿ ಬೆಳೆಸ್ಬೇಕು ಅಂತಾದ್ರೆ ಅದರ ಬುಡಕ್ಕೆ ನೀರನ್ನು ಹಾಕಬೇಕು. ಮರದ ಬುಡಕ್ಕೆ ನೀರು ಹಾಕಿದ್ರೆ ಆ ಮರ ಚೆನ್ನಾಗಿ ಬೆಳೆಯುತ್ತೆ. ಎಲೆಗಳಿಗೆ ನೀರು ಹಾಕಿದ್ರೆ ಪ್ರಯೋಜನ ಇಲ್ಲ. ಅದರ ಎಲೆಗಳು ಚೆನ್ನಾಗಿರ್ಬೇಕು ಅಂತಾದ್ರೆ, ಚಿಗುರು ಬರಬೇಕಾದ್ರೆ, ಒಳ್ಳೆ ಹಣ್ಣು ಬಿಡಬೇಕಾದ್ರೆ ಆ ಮರ ಚೆನ್ನಾಗಿ ಬೆಳಿಬೇಕು. ಆ ಒಂದು ಮರ ಬೆಳಿಬೇಕಾದ್ರೆ ಅದರ ಮೂಲ ಯಾವುದು? ಅದರ ಬೇರು. ಅದನ್ನ ಸೇಚನೆ ಮಾಡಬೇಕು. ಬೇರಿಗೆ ನೀರೆರೆದಾಗ ಮರ ಚೆನ್ನಾಗಿ ಬೆಳೆಯುವಂತೆ ಈ ಪ್ರಪಂಚವೆಂಬ ವೃಕ್ಷದ ಮೂಲ ಯಾವುದು ಅಂದ್ರೆ ಊರ್ಧ್ವ ಮೂಲ ಮಧಶಾಖಂ. ಊರ್ಧ್ವ ಪರಮಾತ್ಮ ಅಂತ. ಪರಮಾತ್ಮ ಈ ಪ್ರಪಂಚಕ್ಕೆ ಬೇರು. ಪ್ರಪಂಚವೆಂಬ ವೃಕ್ಷ ನಿಂತಿರುವುದೇ ಪರಮಾತ್ಮನ ಮೇಲೆ.
ಹಾಗಾಗಿ ಆ ಬೇರು ಚೆನ್ನಾಗಿದ್ರೆ ಈ ಮರ ಚೆನ್ನಾಗಿರುತ್ತೆ. ಬೇರಿಗೆ ನೀರು ಹಾಕದೆ ಹೋದ್ರೆ ಎಲೆಗಳು ಉದುರು ಹೋಗ್ತವೆ, ಒಣಗಿದ ಮರದಲ್ಲಿ ಹಣ್ಣು ಆಗುವುದಿಲ್ಲ. ಆ ವೃಕ್ಷ, ಪ್ರಪಂಚವೆಂಬ ವೃಕ್ಷ, ಅದು ಚೆನ್ನಾಗಿರ್ಬೇಕಾದ್ರೆ, ಫಲವನ್ನು ಕೊಡಬೇಕಾದ್ರೆ ಆ ಒಂದು ವೃಕ್ಷದ ಬೇರು ಯಾವುದು, ಅದಕ್ಕೆ ನಾವು ನೀರು ಹಾಕಬೇಕು. ಅದನ್ನೇ ಹೇಳಿದ್ದು ಏವಂ ಆರಾಧನಂ ವಿಷ್ಣೋ ಸರ್ವೇಷಾಂ ಆತ್ಮನಶ್ಚ ಹಿ. ಭಗವಂತನ ಆರಾಧನೆಯನ್ನು ಮಾಡಬೇಕು. ಭಗವಂತನನ್ನು ಸರಿಯಾಗಿ ತಿಳ್ಕೊಂಡ್ರೆ ಈ ಪ್ರಪಂಚವೆಂಬ ವೃಕ್ಷ ಏನು ಅಂತ ಗೊತ್ತಾಗತ್ತೆ. ಈ ಹಾಲಿನಲ್ಲಿ ಬೆಣ್ಣೆ ಇರುವ ಹಾಗೆ, ಕಲ್ಲಿನಲ್ಲಿ ಚಿನ್ನ ಇರುವ ಹಾಗೆ, ನಮ್ಮ ಕಣ್ಣಿಗೆ ಕಾಣತಕ್ಕಂತಹ ಪ್ರಪಂಚ ಬರೀ ಕಲ್ಲು ಮಣ್ಣಲ್ಲ. ಅದು ಅದರೊಳಗೆ ಹಾಲಿನಲ್ಲಿದ್ದು ತೋರದೇ ಇರತಕ್ಕಂತಹ ಬೆಣ್ಣೆಯ ಹಾಗೆ ಪ್ರಪಂಚದ ಕಣಗಳಲ್ಲಿ, ಅಣುರೇಣು ತೃಣಕಾಷ್ಟಗಳಲ್ಲಿ ಭಗವಂತ ಇದ್ದಾನೆ. ಅವ್ಯಕ್ತ ರೂಪದಿಂದ ವ್ಯಾಪಿಸಿದ್ದಾನೆ. ಅಂತಹ ಪರಮಾತ್ಮನ ಈ ಜಗತ್ತಿನ ಅಣುರೇಣು ತೃಣಕಾಷ್ಟಗಳಲ್ಲಿ ಇದ್ದಾನೆ. ಅವನನ್ನು ಹುಡುಕಬೇಕು, ಸಂಶೋಧನೆ ಮಾಡಬೇಕು, ಅವನನ್ನು ತಿಳ್ಕೊಳ್ಬೇಕು, ಅವನ ಪರಿಪೂರ್ಣತೆಯನ್ನ ಅರ್ಥ ಮಾಡಿಕೊಳ್ಬೇಕು, ಅವನ ಜ್ಞಾನವನ್ನು ಗಳಿಸಬೇಕು. ಹೀಗೆ ವಿಶ್ವವೃಕ್ಷದ ಆಧಾರವಾಗಿರತಕ್ಕಂತಹ ಪರಮಾತ್ಮನನ್ನ ಸರಿಯಾಗಿ ಅರಿತುಕೊಳ್ಳಬೇಕು. ಸರಿಯಾಗಿ ಅರಿತುಕೊಂಡಾಗ ಮಾತ್ರ ಈ ಪ್ರಪಂಚ ಏನು ಅಂತ ಗೊತ್ತಾಗತ್ತೆ. ಮಣ್ಣಿನಲ್ಲಿ ಇರತಕ್ಕಂತಹ ಚಿನ್ನವನ್ನ ನಮಗೆ ಕಂಡು ಹಿಡ್ಲಿಕ್ಕೆ ಆಗುವುದಿಲ್ಲ. ಆ ಕೌಶಲ್ಯ ನಮ್ಮಲ್ಲಿಲ್ಲ. ಆ ಚಿನ್ನವನ್ನ ಸಂಶೋಧನೆ ಮಾಡತಕ್ಕಂಥವನಿಗೆ ಆ ಕೌಶಲ್ಯ ಇದೆ. ಅವ ಕಂಡು ಹಿಡಿಯುವ ಹಾಗೆ ಈ ಜಗತ್ತಿನಲ್ಲಿರ್ತಕ್ಕಂತಹ ಬ್ರಹ್ಮನನ್ನ, ಪರಮಾತ್ಮನನ್ನ ನಾವು ಬಹಳ ಸೂಕ್ಷ್ಮ ದೃಷ್ಟಿಯಿಂದ ಅನ್ವೇಷಣೆ ಮಾಡಬೇಕಾಗತ್ತೆ. ಯಾಕಂದ್ರೆ ನಮ್ಮ ಜ್ಞಾನಕ್ಕೆ, ನಮ್ಮ ಪರಿಮಿತವಾಗಿರತಕ್ಕಂತಹ ಇಂದ್ರಿಯಗಳಿಗೆ ಅವನು ಯಾವತ್ತೂ ಗೋಚರಿಸುವುದಿಲ್ಲ. ಯಾಕೆಂದ್ರೆ ಅವನು ಅನಂತ ಶಕ್ತಿಶಾಲಿಯಾಗಿದ್ದಾನೆ, ಪರಿಪೂರ್ಣ ಗುಣಾಕರನಾಗಿದ್ದಾನೆ. ಆದ್ದರಿಂದ ಅವನನ್ನ ನಾವು ಕಾಣುವಂಥದ್ದು ಅಷ್ಟು ಸುಲಭ ಇಲ್ಲ. ಅದಕ್ಕೆ ಅವನನ್ನ ಹುಡುಕಬೇಕು. ಎಲ್ಲರಿಗೂ ಕೂಡ ವ್ಯಾಪಿಸಿರತಕ್ಕಂತಹ ಆ ಭಗವಂತನನ್ನ ಹುಡುಕಬೇಕು. ಎಲ್ಲ ಕಡೆ ಅವ್ಯಕ್ತವಾಗಿದ್ದಾನೆ. ಈ ಪ್ರಪಂಚವೆಂಬ ಏನು ವೃಕ್ಷ ಇದೆ, ಆ ವೃಕ್ಷಕ್ಕೆ ಆಧಾರವಾಗಿ ಬೇರಿನಂತೆ ಇದ್ದಾನವನು. ಅಂತಹ ಪರಮಾತ್ಮ ಸೂಕ್ಷ್ಮವಾಗಿ ಎಲ್ಲ ಕಡೆಯಲ್ಲಿರತಕ್ಕಂತಹ ಪರಮಾತ್ಮನನ್ನ ನಾವು ಅರಿತುಕೊಳ್ಳಬೇಕು. ಅದು ಜಗದ್ವೃಕ್ಷಕ್ಕೆ, ಜಗದ್ವೃಕ್ಷದ ಬೇರಿಗೆ ನಾವು ಹಾಕ್ತಕ್ಕಂತಹ ನೀರು ಅಂತ. ಅದೇ ಇಲ್ಲಿ ಹೋದ್ರೆ ಆ ಜಗದ್ವೃಕ್ಷ ಬೆಳೆಯಲ್ಲ, ಜಗತ್ತು ನಮಗೆ ಅರ್ಥ ಆಗುವುದಿಲ್ಲ. ಅರ್ಥ ಆಗದೇ ಇದ್ದವರು ಹೇಳಿದ್ದು ಪ್ರಪಂಚ ಸುಳ್ಳು ಅಂತ. ಈ ಪ್ರಪಂಚ ಪರಮಾತ್ಮನ ವಿಹಾರ ಭೂಮಿ ಮಾತ್ರ ಅಲ್ಲ, ಅವನನ್ನ ಸಂಶೋಧನೆ ಮಾಡಲಿಕ್ಕೆ ಇರತಕ್ಕಂತಹ ಲ್ಯಾಬೋರೇಟರಿ ಅಂತ ಹೇಳ್ತಾ ಇರ್ತಾರೆ ನಮ್ಮ ಗುರುಗಳು. ಪರಮಾತ್ಮನನ್ನ ತಿಳಿದುಕೊಳ್ಳಿಕ್ಕೆ ಒಂದು ಸುಂದರವಾಗಿರ್ತಕ್ಕಂತಹ ಪ್ರಯೋಗಾಲಯ. ಅದು ಯಾವುದು ಅಂದ್ರೆ ಈ ಪ್ರಪಂಚ ಅಂತ. ನಮ್ಮ ಇಂದ್ರಿಯಗಳಿಗೆ ಅವನು ಅಷ್ಟು ಸುಲಭದಲ್ಲಿ ಗೋಚರ ಆಗುವುದಿಲ್ಲ. ಇಂದ್ರಿಯಗಳು ಅವನ ಕಡೆ ಅಭಿಮುಖವಾಗುವುದಿಲ್ಲ. ಅಂತಹ ಪರಮಾತ್ಮನನ್ನ ನಾವು ಸಂಶೋಧನೆ ಮಾಡುವ, ಅರಸುವ, ಹುಡುಕುವ ಈ ಒಂದು ಜೀವನ ಏನು ಹೋರಾಟ ಇದೆ, ಅನಾದಿಯಾದ ಹೋರಾಟ. ಇಂದು ನಿನ್ನೆ ಹೋರಾಟ ಅಲ್ಲ. ಪರಮಾತ್ಮನನ್ನ ಹುಡುಕುವಂಥದ್ದು. ಇದ್ದಾನೆ ಅಂತ ಕೆಲವರು, ಇಲ್ಲ ಅಂತ ಕೆಲವರು, ಇದ್ರು ನಿರ್ಗುಣ ಅಂತ ಹೇಳ್ತಕ್ಕಂಥವರು, ಅದೊಂದು ಮಾಯೆ ಅಂತ ಹೇಳ್ತಕ್ಕಂಥವರು. ನಿತ್ಯ ನಿರಂತರ ಅನಾದಿಯಾಗಿರ್ತಕ್ಕಂಥ ಹೋರಾಟ. ಇಂಥ ಹೋರಾಟ ಮಾಡತಕ್ಕಂತಹ ನಾವು ಭಗವಂತನನ್ನ ಕಾಣಬೇಕಾದ್ರೆ ಈ ಪ್ರಪಂಚದ ಸ್ವರೂಪವನ್ನು ತಿಳ್ಕೊಳ್ಬೇಕು. ಈ ಪ್ರಪಂಚ ಎಂತಹ ಒಂದು ಅದ್ಭುತವಾಗಿರತಕ್ಕಂತಹ ಭಗವಂತನ ಸೃಷ್ಟಿ. ಅಂತಹ ಪ್ರಪಂಚಕ್ಕೆ ಹೇಗೆ ಪರಮಾತ್ಮ ಆಧಾರನಾಗಿದ್ದಾನೆ, ಈ ವಿಚಾರವನ್ನ ನಮ್ಮ ಶಾಸ್ತ್ರಗಳು ಹೇಳ್ತಾ ಇವೆ. ಶ್ರೀಮದಾಚಾರ್ಯರು ಬಾಲ್ಯವೇ ಶ್ರುತಿ ಉದಾಹರಣೆ ಕೊಡ್ತಾರೆ, ಯಜುರ್ವೇದ ಆರಣ್ಯಕದ ಉದಾಹರಣೆ ಕೊಡ್ತಾರೆ, ಕಾಟಕೋಪನಿಷತ್ ಉದಾಹರಣೆ ಕೊಡ್ತಾರೆ,
ಮಹಾಭಾರತ ಉದಾಹರಣೆ ಕೊಡ್ತಾರೆ, ಭಾಗವತದ ಉದಾಹರಣೆ ಕೊಡ್ತಾರೆ. ಇಷ್ಟೆಲ್ಲ ಪ್ರಮಾಣಗಳನ್ನ ಕೊಟ್ಟು ಕೃಷ್ಣನ ಈ ಒಂದು ಮಾತೇನಿದೆ ಅದೆಷ್ಟು ಮನೋಜ್ಞವಾಗಿದೆ ಅದನ್ನು ಬಹಳ ಸುಂದರವಾಗಿ ನಿರೂಪಿಸ್ತಾರೆ. ಹೀಗೆ ಹೇಳ್ತಾ ಹೋದರೆ ಅನೇಕ ವಿಚಾರಗಳು ಇದರಲ್ಲಿ ಇವೆ. ಇಂತಹ ಭಗವದ್ಗೀತೆಯ ಪುರುಷೋತ್ತಮ ಯೋಗದ ಸಾರ ಏನು? ಪ್ರಪಂಚ ಸತ್ಯ, ಇದು ಬಹಳ ವಿಚಿತ್ರ. ಇದರ ಮೂಲ ಯಾವುದು? ಇದರ ಹಿಂದೆ ಪ್ರಪಂಚದ ಸೃಷ್ಟಿ ಇರಬಹುದು, ಪ್ರಪಂಚದ ಸ್ಥಿತಿ ಇರಬಹುದು. ಇದರ ಹಿಂದೆ ಇರತಕ್ಕಂತಹ ಪರಮಾತ್ಮನ ಒಂದು ಆ ವಿರಾಟ್ ವ್ಯಕ್ತಿತ್ವ, ಅವನ ಪಾತ್ರ ಅದು ಎಂಥದ್ದು, ಅಂತಹ ಪರಮಾತ್ಮನ ತಿಳಿದುಕೊಳ್ಳಿಕ್ಕೆ ಎಂಥ ಒಂದು ಶ್ರೇಷ್ಠವಾಗಿರತಕ್ಕಂಥ ಸಾಧನ ಈ ಜಗತ್ತಾಗಿದೆ ಎಂಬುದನ್ನು ಕೃಷ್ಣ ಇಲ್ಲಿ ನಿರೂಪಿಸಿ ತನ್ನ ಹಾಗೂ ಜೀವರ ಬಗ್ಗೆ, ತನ್ನ ಹಾಗೂ ಜೀವರ ಸಂಬಂಧ ಅವುಗಳ ಬಗ್ಗೆ ನಿರೂಪಣೆ ಮಾಡಿ ಎಲ್ಲ ಜೀವರಲ್ಲಿ ತನ್ನ ಪಾತ್ರ ಏನು, ಎಲ್ಲ ಜೀವರನ್ನು ತಾನು ಹೇಗೆ ಪ್ರಯೋಜಿಸ್ತಾನೆ ಎಂಬುದನ್ನು ತಿಳಿಸಿ ಎಲ್ಲ ಜೀವರಿಗಿಂತಲೂ ತಾನು ಶ್ರೇಷ್ಠನಾಗಿದ್ದಾನೆ ಅಂತ ತನ್ನ ಸರ್ವೋತ್ತಮತ್ವನ ಸಾರದರೊಂದಿಗೆ ಈ ಅಧ್ಯಾಯ ಕೊನೆಗೊಳ್ತದೆ. ಹೀಗೆ ಇಡೀ ಶಾಸ್ತ್ರಗಳ ಸಾರವೇ ಈ ಅಧ್ಯಾಯದಲ್ಲಿದೆ. ಆದ್ದರಿಂದ ಇದು ಆಚಾರ್ಯಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹ ಅಧ್ಯಾಯ ಆಗಿದೆ. ಇಲ್ಲಿ ಸಂಸಾರವನ್ನು, ಈ ಜಗತ್ತನ್ನು ಒಂದು ವೃಕ್ಷದ ರೂಪಕದಿಂದ ವಿವರಿಸಿ ಇದರಿಂದ ಬಿಡುಗಡೆಯಾಗತಕ್ಕಂತಹ ಒಂದು ಉಪಾಯ ಮತ್ತು ಭಗವಂತನಲ್ಲಿ ಅವ್ಯಭಿಚರಿತವಾಗಿರತಕ್ಕಂತಹ ಭಕ್ತಿ, ಅಂತಹ ಭಕ್ತಿಗೆ ಸಾಧಕವಾಗಿರತಕ್ಕಂತಹ ಮಹಿಮೆ, ಇವೆಲ್ಲವನ್ನೂ ಕೂಡ ಪರಮಾತ್ಮ ವಿವರಿಸಿದ್ದಾನೆ. ಈ 15ನೇ ಅಧ್ಯಾಯ ಪುರಾಣ ಪುರುಷೋತ್ತಮ ಯೋಗ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಜೀವಿ ಮೋಕ್ಷವನ್ನು ಬಯಸಿ ಸಾಧನೆಯನ್ನು ಮಾಡ್ತಾ ಹೋಗ್ತಾನೆ. ಚತುರ್ವಿಧ ಪುರುಷಾರ್ಥಗಳಲ್ಲಿ ಪರಮ ಪುರುಷಾರ್ಥ ಮೋಕ್ಷ. ಮೋಕ್ಷ ಅಂದರೆ ತನ್ನ ಸ್ವರೂಪಭೂತವಾಗಿರತಕ್ಕಂತಹ ಆನಂದಾನುಭವವನ್ನು ಪಡೆಯುವಂಥದ್ದು. ಇದನ್ನು ಗೀತೆ ಪರಮಪದ ಅಂತ ಹೇಳಿದೆ. ಪರಮಪದವನ್ನು ಹೊಂದುವುದು, ಭಗವಂತನನ್ನು ಹೊಂದುವುದು, ಭಗವಂತನ ಸಾಮೀಪ್ಯವನ್ನು ಹೊಂದುವುದು. ಹೀಗೆ ವಿವಿಧ ರೀತಿಯಲ್ಲಿ ಶ್ರೀಕೃಷ್ಣ ಇಲ್ಲಿ ನಿರೂಪಣೆ ಮಾಡಿದ್ದಾನೆ. ಇಂತಹ ಮೋಕ್ಷವನ್ನು ಪಡೆಯಬೇಕಾದರೆ ಜ್ಞಾನ, ಭಕ್ತಿ, ಧ್ಯಾನ, ವೈರಾಗ್ಯ, ಸ್ವವಿಹಿತ ಕರ್ಮ ಇವುಗಳ ಜೊತೆಯಲ್ಲಿ ಭಗವಂತನ ಅನುಗ್ರಹವೂ ಕೂಡ ಅತ್ಯವಶ್ಯಕವಾಗಿ ಇರುವಂಥದ್ದು. ಇದಕ್ಕೋಸ್ಕರವಾಗಿ ಆ ಭಗವಂತನನ್ನು ಚೆನ್ನಾಗಿ ನಮ್ಮ ಯೋಗ್ಯತಾನುಸಾರವಾಗಿ ತಿಳಿದುಕೊಂಡು ಅವನಲ್ಲಿ ಆಸಕ್ತನಾಗಬೇಕು. ಇನ್ನೂ ಹೆಚ್ಚೆಚ್ಚು ತಿಳಿದುಕೊಳ್ಳೋಕ್ಕೋಸ್ಕರವಾಗಿ ಸಕಲ ವಿಧವಾಗಿರತಕ್ಕಂತಹ ಪ್ರಯತ್ನಗಳನ್ನು ಮಾಡ್ತಾ ಇರಬೇಕು. ಅವನ ದರ್ಶನಕ್ಕಾಗಿ ಹಂಬಲಿಸಬೇಕು. ಅವನೇ ಸರ್ವೋತ್ತಮ ಅಂತ ತಿಳಿದು ಅವನಿಗೆ ಶರಣಾಗತನಾಗಬೇಕು. ಇಂತಹ ಸ್ಥಿತಿಯನ್ನು ಹೊಂದಬೇಕಾದರೆ ಜೀವ ತಾನು ಅಲ್ಪ, ಬದ್ಧ, ಅಸ್ವತಂತ್ರ ಎಂಬ ಜ್ಞಾನವನ್ನು ಹೊಂದಿರಬೇಕು. ಪರಮಾತ್ಮನೇ ಎಲ್ಲರಿಗಿಂತಲೂ, ರಮಾ ಬ್ರಹ್ಮ ರುದ್ರಾದಿಗಳಿಗಿಂತ ಪರಮಾತ್ಮನೇ ಸರ್ವೋತ್ತಮ ಅಂತ ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಬೇಕು. ಈ ರೀತಿಯ ಒಂದು ಜ್ಞಾನವೇ ಪರಮಾತ್ಮನ ಅನುಗ್ರಹವನ್ನು ಹೊಂದತಕ್ಕಂತಹ ಶ್ರೇಷ್ಠವಾಗಿರತಕ್ಕಂತಹ ಉಪಾಯ. ಈ ಉಪಾಯವನ್ನೇ ಈ ಅಧ್ಯಾಯದಲ್ಲಿ 15ನೇ ಅಧ್ಯಾಯದಲ್ಲಿ ಕೃಷ್ಣ ನಿರೂಪಣೆ ಮಾಡಿದ್ದಾನೆ. ಪುರಾಣ ಪುರುಷೋತ್ತಮ. ಪುರಾಣ ಅಂದರೆ ಎಲ್ಲರ ದೇಹದಲ್ಲಿದ್ದು ಪ್ರೇರಕನಾದವನು ಅಂತ ಅರ್ಥ. ಪುರಾನ್ ಅಣತಿ. ಪುರಾನ್ ಅಂದರೆ ದೇಹಾನ್, ಅಣತಿ ಪ್ರೇರಯತಿ, ಎಲ್ಲರ ದೇಹದಲ್ಲಿದ್ದುಕೊಂಡು ಎಲ್ಲರನ್ನ ಪ್ರೇರಿಸ್ತಾನೆ ಎಂಬ ಕಾರಣಕ್ಕೆ ಅವನಿಗೆ ಪುರಾಣ ಅಂತ ಹೇಳೋದು. ಪುರುಷೋತ್ತಮ ಅಂದರೆ ಸರ್ವೋತ್ತಮ. ಇಂತಹ ಸರ್ವ ಪ್ರೇರಕನಾಗಿರತಕ್ಕಂತಹ ಸರ್ವೋತ್ತಮನಾಗಿರತಕ್ಕಂತಹ ಪರಮಾತ್ಮನನ್ನು ಪಡೆಯತಕ್ಕಂಥ ಉಪಾಯ
ಯೋಗ ಅದು ಇಲ್ಲಿ ಹೇಳಲ್ಪಟ್ಟಿದ್ದರಿಂದ ಈ ಅಧ್ಯಾಯಕ್ಕೆ ಪುರುಷೋತ್ತಮ ಯೋಗ ಅಥವಾ ಪುರಾಣ ಪುರುಷೋತ್ತಮ ಯೋಗ ಅಂತ ಹೇಳ್ತಾರೆ. ಹಿಂದಿನ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಈ ಪ್ರತಿಯೊಬ್ಬ ಜೀವ ಸಂಸಾರದಲ್ಲಿ ಮತ್ತೆ ಮತ್ತೆ ಬಂಧಿತನಾಗ್ತಾನೆ, ಪ್ರಕೃತಿಯ ಸತ್ವರಜಸ್ತಮೋ ಗುಣಗಳಿಂದ ಬದ್ಧನಾಗತಕ್ಕಂತಹ ವಿಚಾರವನ್ನು ಸವಿಸ್ತಾರವಾಗಿ ಅಲ್ಲಿ ಹೇಳಿದ. ಆ ವಿಚಾರವನ್ನು ಹೇಳಿದ ಉದ್ದೇಶ ಏನು ಅಂದರೆ, ಆ ಸಂಸಾರದಲ್ಲಿಯೇ ಮುಳುಗಿರಬೇಕಂತಾಗಲಿ ಅಥವಾ ಸಾಧಕನಿಗೆ ಈ ಸಂಸಾರದಲ್ಲಿ ಭಯವನ್ನು ಹುಟ್ಟಿಸಬೇಕಂತಾಗಲಿ ಇದು ಭಗವಂತನ ಉದ್ದೇಶ ಅಲ್ಲ. ಕೇವಲ ಸಂಸಾರ ಬಂಧನದಿಂದ ಮುಕ್ತನಾಗುವುದು ಕಷ್ಟ ಸಾಧ್ಯ ಅಂತ ಹೇಳುವುದೇ ಭಗವಂತನ ಉದ್ದೇಶ. ಆದ್ದರಿಂದ ಈ ಅಧ್ಯಾಯದಲ್ಲಿ ಆ ಸಂಸಾರ ಬಂಧನದಿಂದ ಮುಕ್ತನಾಗತಕ್ಕಂತಹ ಉಪಾಯವನ್ನೇ ವಿವಿಧ ಉದಾಹರಣೆಗಳಿಂದ ತಿಳಿಸಿ ಹೇಳ್ತಾನೆ. ಈ ಹಿಂದೆ ಹೇಳಿದಂತೆ ಸಂಸಾರ ಅದು ಬಂಧನ. ಅಂತಹ ಬಂಧನದಿಂದ ಮುಕ್ತಿ ಆಗಬೇಕಾದರೆ ಭಗವಂತನ ಅನುಗ್ರಹ ಬೇಕು, ಅದಕ್ಕೆ ಸರಿಯಾದ ಜ್ಞಾನ ಬೇಕು. ಹಿಂದಿನ ಅಧ್ಯಾಯಗಳಲ್ಲಿ ಅದೆಲ್ಲವನ್ನು ನಿರೂಪಣೆ ಮಾಡಿದ. ವಿವಿಧ ರೀತಿಯಿಂದ ಈ ಜಗತ್ತು, ಜೀವ, ಪರಮಾತ್ಮ ಮೊದಲಾದ ತತ್ವಗಳನ್ನು ವಿವರಿಸಿ ಈಗ ಅವೆಲ್ಲ ವಿಷಯಗಳನ್ನು ಸಂಗ್ರಹ ರೂಪವಾಗಿ ಮನಸ್ಸಿನಲ್ಲಿ ನಾವು ಮನದಟ್ಟು ಮಾಡಿಕೊಳ್ಬೇಕು. ಅದಕ್ಕೋಸ್ಕರವಾಗಿ ಶ್ರೀಕೃಷ್ಣ ಈ ಅಧ್ಯಾಯದಲ್ಲಿ ರೂಪಕಾಲಂಕಾರದ ಮೂಲಕವಾಗಿ ನಿರೂಪಣೆ ಮಾಡ್ತಾ ಇದ್ದಾನೆ. ಈ ಅಪರಿಚಿತವಾಗಿರತಕ್ಕಂತಹ ಕಠಿಣ ವಿಷಯವನ್ನು ತಿಳಿ ಹೇಳಬೇಕು ಅಂತಾದರೆ ಪರಿಚಿತವಾದ ವಸ್ತುವಿನ ಹೋಲಿಕೆಯನ್ನು ಕೊಟ್ಟು ಹೇಳಬೇಕು. ಒಂದು ವಸ್ತು ಅಪರಿಚಿತವಾಗಿರುತ್ತೆ, ಅದನ್ನು ಪರಿಚಯಿಸಬೇಕಾದ್ರೆ ಅದಕ್ಕೊಂದು ಉದಾಹರಣೆ ಕೊಡೋದಾಗಿದ್ದರೆ ಪರಿಚಿತವಾದ ವಸ್ತುವಿನ ಹೋಲಿಕೆಯನ್ನು ಕೊಡಬೇಕು. ಹೇಳಬೇಕಾಗಿರತಕ್ಕಂತಹ ವಸ್ತು, ಆ ಹೇಳಬೇಕಾದ ವಸ್ತು ಏನಿದೆ ಅದಕ್ಕೊಂದು ಉದಾಹರಣೆ ಕೊಟ್ಟು ಹೇಳುವಂಥದ್ದು. ಅದಕ್ಕೆ ರೂಪಕಾಲಂಕಾರ ಅಂತ ಹೇಳ್ತಾರೆ, ಮೆಟಾಫಾರ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ನೋಡಿ. ಅದು ಇಲ್ಲಿ ಜಗತ್ತಿಗೆ ಅಶ್ವತ್ಥ ವೃಕ್ಷದ ಹೋಲಿಕೆಯನ್ನು ಪರಮಾತ್ಮ ಕೊಡ್ತಾ ಇದ್ದಾನೆ. ಈ ಜಗತ್ತು ಅಶ್ವತ್ಥ ವೃಕ್ಷದಂತೆ ಇದೆ, ಅಶ್ವತ್ಥ ವೃಕ್ಷವೇ ಈ ಜಗತ್ತಲ್ಲ, ಅಶ್ವತ್ಥ ವೃಕ್ಷದಂತೆ ಈ ಜಗತ್ತು ಇದೆ ಎಂಬುದಾಗಿ ತಾದೃಪ್ಯ ರೂಪಕ ಅಂತ ಹೇಳ್ತಾರೆ ಇದಕ್ಕೆ. ಅಂತಹ ರೂಪಕಾಲಂಕಾರದ ಮೂಲಕವಾಗಿ ಈ ಪ್ರಪಂಚವೆಂಬುದು ಒಂದು ವೃಕ್ಷದ ಹಾಗೆ ಅಂತ ಈ ಅಧ್ಯಾಯದ ಆರಂಭದಲ್ಲಿ ವರ್ಣನೆ ಮಾಡ್ತಾನೆ. ಶ್ರೀ ಭಗವಾನುವಾಚ ಊರ್ಧ್ವಮೂಲಮಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದಸ ವೇದವಿತ್. ಈ ಶ್ಲೋಕದಲ್ಲಿ ಈ ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ ಇವೇ ಮೊದಲಾದ 25 ಪ್ರಕೃತಿಯ ತತ್ವಗಳಿಂದ ಆಗಿರತಕ್ಕಂಥ ಈ ಪ್ರಪಂಚ ಏನಿದೆ, ಈ ಪ್ರಪಂಚ ಒಂದು ವೃಕ್ಷದಂತೆ ಇದೆ. ಈ ವೃಕ್ಷಕ್ಕೆ ಆಧಾರ ಯಾವುದು ಅಂದರೆ ಸರ್ವೋತ್ತಮನಾಗಿರತಕ್ಕಂತಹ ಪರಮಾತ್ಮ ಇದಕ್ಕೆ ಆಧಾರ. ವೃಕ್ಷಕ್ಕೆ ಭೂಮಿ ಹೇಗೆ ಆಧಾರವೋ ಹಾಗೆ ಈ ವೃಕ್ಷಕ್ಕೆ ಆಧಾರ ಯಾವುದು ಅಂದರೆ ಈ ಪರಮಾತ್ಮನೇ ಇದಕ್ಕೆ ಆಧಾರ. ಈ ಜಡಪ್ರಪಂಚದಲ್ಲಿ ಸರ್ವೋತ್ತಮವಾಗಿರತಕ್ಕಂತಹ ಆ ಮೂಲ ಪ್ರಕೃತಿಯ 3 ಗುಣಗಳು ಹಿಂದೆ ಹೇಳಿದ್ದು, ಅವು ತಾಯಿ ಬೇರಿನಂತೆ ಮೂಲಾಧಾರವಾಗಿ ಪರಿಣಾಮ ಹೊಂದಿವೆ. ಮತ್ತು ಲಕ್ಷ್ಮೀ ತತ್ವ ಮೂಲ ಪ್ರಕೃತಿಗೆ ಅಭಿಮಾನಿಯಾದ್ದರಿಂದ ಆ ಲಕ್ಷ್ಮೀ ತತ್ವವು ಕೂಡ ಬೇರಿನಂತೆಯೇ ಮೂಲ ಆಧಾರವಾಗಿದೆ. ಈ 3 ಉತ್ತಮ ತತ್ವಗಳಿಗಿಂತ ಕೆಳಗಿನ ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ, ಪಂಚಮಹಾಭೂತಗಳು, ಅವುಗಳ ಅಭಿಮಾನಿಗಳು ಇವೆಲ್ಲ ಈ ಜಗದ್ ವೃಕ್ಷಕ್ಕೆ ಕೊಂಬೆಗಳ ಹಾಗೆ ಇವೆ. ಈ ವೃಕ್ಷ ಯಾವಾಗಲೂ
ಪರಿಣಾಮ ಹೊಂದುತ್ತಾನೇ ಇರುತ್ತದೆ. ಇವತ್ತಿದ್ದ ಹಾಗೆ ನಾಳೆ ಇರುವುದಿಲ್ಲ, ಸದಾ ಪರಿಣಾಮ ಹೊಂತಾನೇ ಇರ್ತದೆ. ಅದರಿಂದ ಇದನ್ನು ಅಶ್ವತ್ಥ ಅಂತ ಕರೆದಿದ್ದಾರೆ. ಪ್ರತಿ ಕಲ್ಪದಲ್ಲಿ ಹುಟ್ಟುತ್ತದೆ, ನಾಶವಾಗ್ತದೆ. ನಾಶ ಹೊಂದುವುದಿಲ್ಲ ಅಂದರೆ ಪ್ರವಾಹತಃ ಅನಾದಿ ಅಂತ. ಅಂದರೆ ವ್ಯಕ್ತವಾಗಿರ್ತಕ್ಕಂತಹ ಪ್ರಪಂಚ ನಾಶವಾಗುತ್ತೆ, ಅವ್ಯಕ್ತ ರೂಪವಾಗಿ ಅದು ನಿತ್ಯವಾಗಿ ಇರ್ತದೆ. ಇಂತಹ ಜಗದ್ ವೃಕ್ಷವನ್ನು ಪರಮಾತ್ಮ ಇಲ್ಲಿ ವರ್ಣನೆ ಮಾಡ್ತಾನೆ. ಈ ಶ್ಲೋಕಕ್ಕೆ ಅನೇಕರ ವ್ಯಾಖ್ಯಾನ ಮಾಡುವಾಗ ಈ ಸಂಸಾರವೆಂಬ ವೃಕ್ಷ ಇದು ಮಾಯಾವೃಕ್ಷ, ಮಾಯಾಮಯವಾದ ವೃಕ್ಷ ಅಂತ ಕೆಲವರು ಹೇಳಿದರು. ಇದಕ್ಕೆ ಸೂಕ್ಷ್ಮ ಕಾರಣ ಯಾರು ಅಂದರೆ ನಿತ್ಯನೂ ಆಗಿರತಕ್ಕಂತಹ, ಸರ್ವಶ್ರೇಷ್ಠನೂ ಆಗಿರತಕ್ಕಂತಹ, ಮಾಯಾಶಕ್ತಿ ಉಳ್ಳವನು ಹಾಗೂ ಅವ್ಯಕ್ತನೂ ಆಗಿರತಕ್ಕಂತಹ ಬ್ರಹ್ಮನೇ ಇದಕ್ಕೆ ಮೂಲ. ಅವನಿಂದ ಈ ಮಾಯಾಮಯವಾಗಿರತಕ್ಕಂಥ ಅಂದರೆ ಸುಳ್ಳಾಗಿರತಕ್ಕಂಥ ಅಂತ ಅರ್ಥ. ಈ ಮಾಯಾಮಯವಾದ ಅಸತ್ಯವಾದ ಜಗತ್ತು ವ್ಯಕ್ತವಾಗ್ತದೆ. ಮಹತ್ತತ್ವಾದಿ ತತ್ವಗಳು, ತನ್ಮಾತ್ರಾದಿಗಳು ಅವೆಲ್ಲ ಟೊಂಗೆ ಚಿಗುರೆಲೆಗಳಾಗಿವೆ. ವೇದಗಳು ಕಾಮ್ಯಫಲದಾಯಕಗಳಾಗಿ ಎಲೆಗಳಂತೆ ಈ ಸಂಸಾರದ ದೋಷಗಳನ್ನು ಮುಚ್ಚುತ್ತಾ ಇವೆ. ಇಂತಹ ಎಲೆ ಚಿಗುರುಗಳಿಂದ ಕೂಡಿರತಕ್ಕಂತಹ ಜ್ಞಾನ ಮತ್ತು ಕರ್ಮ ಇವುಗಳ ಫಲರೂಪವಾಗಿರತಕ್ಕಂತಹ ಮನುಷ್ಯ ಪ್ರಾಣಿ ಮೊದಲಾದ ಯೋನಿಗಳು ಟೊಂಗೆಗಳು. ಅವುಗಳು ಕೆಳಕ್ಕೂ ಮೇಲಕ್ಕೂ ಹರಡಿಕೊಂಡಿವೆ. ಮನುಷ್ಯ ಲೋಕದಲ್ಲಿ ಅವರವರ ಕರ್ಮಾನುಸಾರವಾಗಿ ಬಂಧಿಸ್ತಕ್ಕಂತಹ ರಾಗದ್ವೇಷ ವಾಸನಾದಿಗಳು ಇವು ಮೂಲ ಬೇರು ಅಂತ ಇಲ್ಲಿ ಕೆಲವರು ವರ್ಣನೆ ಮಾಡ್ತಾ, ಇದು ಸ್ವಪ್ನ ಮೃಗ ಮರೀಚಿಕೆ ಮಾಯಾರೂಪ ಗಂಧರ್ವನಗರದಂತೆ ಭ್ರಮಾತ್ಮಕವಾಗಿರುವಂಥದ್ದು, ಮಿಥ್ಯಾಸ್ವರೂಪವಾಗಿರುವಂಥದ್ದು ಅಂತ ಕೆಲವರು ಹೇಳ್ತಾರೆ. ನರೂಪಮಸೀಹ ಯಥೋಪವರ್ಣಿತಂ ತಥಾ ನೈವೋಪಲಭ್ಯತೆ ಸ್ವಪ್ನಮರೀಚ್ಯುತಕ ಮಾಯಾ ಗಂಧರ್ವ ನಗರ ಸಮತ್ವಾತ್ ದೃಷ್ಟನಷ್ಟಸ್ವರೂಪೋ ಹಿ ಸಹ ಇತಿ ಅಂತ ಭಾಷ್ಯದಲ್ಲಿ ಅವರು ಹೇಳ್ತಾರೆ. ಈ ವೃಕ್ಷ ಅನ್ನೋದು ಮಾಯಾಮಯ ಜಗತ್ತೆಂಬ ವೃಕ್ಷ, ಇದು ಅಸತ್ಯ, ಇದು ಸುಳ್ಳು. ಇದು ಸುಳ್ಳು ಅಂತಾಗಿದ್ದರೆ ಪರಮಾತ್ಮ ಇದರ ಬಗ್ಗೆ ಇಷ್ಟು ವರ್ಣನೆ ಮಾಡ್ತಾನ? ಈ ವಿಚಾರ 7ನೇ ಅಧ್ಯಾಯದಲ್ಲೂ ಬಂದಿದೆ. ಜಗತ್ತಿನ ವಿಚಾರ 7ನೇ ಅಧ್ಯಾಯದಲ್ಲೂ ಬಂತು, 14ನೇ ಅಧ್ಯಾಯದಲ್ಲೂ ಬಂತು, 15ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಮತ್ತೆ ಅದು ನಿರೂಪಣೆ ಮಾಡ್ತಾ ಇದ್ದಾನೆ. ಒಂದು ವೇಳೆ ಈ ಪ್ರಪಂಚ ಸುಳ್ಳು ಅಂತಾದರೆ ಕೃಷ್ಣ ಇಷ್ಟೆಲ್ಲ ಯಾಕೆ ಹೇಳ್ತಾನೆ? ಇಷ್ಟು ವರ್ಣನೆ ಮಾಡೋ ಅಗತ್ಯ ಏನಿದೆ? ಇಷ್ಟೊಂದು ವರ್ಣನೆ ಮಾಡಬೇಕಾದ್ರೆ ಇದನ್ನು ಅಸತ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇನ್ನು ಕೆಲವರು ಈ ಸಂಸಾರವೆಂಬ ಅಶ್ವತ್ಥ ವೃಕ್ಷ ಇದು ಎಲ್ಲರಿಗೂ ವ್ಯಾಪಿಸಿ ಅಂದರೆ ಸಪ್ತಲೋಕಗಳ ಮೇಲೆ, ಊರ್ಧ್ವಮೂಲ ಮಧಶಾಖಂ, ಸಪ್ತಲೋಕಗಳ ಮೇಲೆ ಇರತಕ್ಕಂತಹ ಚತುರ್ಮುಖ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಿದ್ದರಿಂದ ಇದರ ಬೇರುಗಳು ಮೇಲೆ ಇವೆ. ಇನ್ನು ಭೂಮಿಯಲ್ಲಿರ್ತಕ್ಕಂತಹ ಎಲ್ಲ ಮನುಷ್ಯರು, ಪಶುಗಳು, ಮೃಗಗಳು, ಪಕ್ಷಿಗಳು, ಕ್ರಿಮಿಗಳು, ಕೀಟಕಗಳು, ಪತಂಗಗಳು, ಸ್ಥಾವರಗಳು ಇವೆಲ್ಲ ಇರ್ತಕ್ಕಂಥ ಇವೆಲ್ಲ ಉಂಟಲ್ಲ, ಇವೆಲ್ಲ ಕೆಳಗೆ ನೇತಾ ಇರ್ತಕ್ಕಂತಹ ಟೊಂಗಿಗಳಾಗಿವೆ. ಸರಿಯಾದ ಜ್ಞಾನ ಬರೋ ತನಕ ಪ್ರವಾಹ ರೂಪದಿಂದ ಇವೆಲ್ಲ ಅಚ್ಛೇದ್ಯವಾದ್ದರಿಂದ ಇವುಗಳು ಅವ್ಯಯವಾಗಿವೆ. ಎಲೆಗಳಿಂದ ಮರ ಬೆಳೀತದೆ. ಹಾಗೆಯೇ ವೇದಬೋಧಿತ ಕಾಮ್ಯಕರ್ಮಗಳಿಂದ ಈ ಸಂಸಾರ ವೃಕ್ಷ ಬೆಳೀತಾ ಇರೋದರಿಂದ ವೇದಗಳು ಇದರ ಎಲೆಗಳಾಗಿವೆ. ಸತ್ವಾದಿ ಗುಣಗಳಿಂದ ಬೆಳೆದ ಶಬ್ದಾದಿ ವಿಷಯಗಳೆಂಬ ಚಿಗುರುಗಳಿಂದ ಕೂಡಿದ್ದು ಮನುಷ್ಯ, ಪಶು ಇತ್ಯಾದಿ ರೂಪಗಳಾಗಿರತಕ್ಕಂತಹ ಈ ಮರದ ಟೊಂಗೆಗಳು. ಇನ್ನು ಮೇಲ್ಭಾಗದಲ್ಲಿ ಗಂಧರ್ವಲೋಕ, ಯಕ್ಷಲೋಕದವರೆಗೆ
ಕೆಳಗೆ ಪಶುಗಳವರೆಗೆ ಇದೆಲ್ಲ ಹರಡಿಕೊಂಡಿದೆ. ಈ ಒಂದು ಅಶ್ವತ್ಥ ವೃಕ್ಷಕ್ಕೆ ಜಟಾರೂಪವಾಗಿರತಕ್ಕಂತಹ ಈ ಬೇರೆ ಬೇರೆ ಮೂಲಗಳು ಒಳ್ಳೆ ಜಟೆ ಹಾಗೆ ನೇತಾಡ್ತಾ ಇರ್ತಾವೆ ನೋಡಿ ಆ ಅಶ್ವತ್ಥ ವೃಕ್ಷಕ್ಕೆ, ಅರಳೆ ಮರಕ್ಕೆ. ಆ ರೀತಿಯಾಗಿ ಮನುಷ್ಯನನ್ನು ಸಂಸಾರದಲ್ಲಿ ಬಂಧಿಸ್ತಕ್ಕಂಥ ಬೇರೆ ಬೇರೆ ಮೂಲಗಳಾಗಿವೆ. ಅವೆಲ್ಲ ಮನುಷ್ಯ ಲೋಕದಲ್ಲಿ ಹರಡಿವೆ. ಅಂದರೆ ಮನುಷ್ಯ ಅವಸ್ಥೆಯಲ್ಲಿರುವಾಗ ಮಾಡಿದ ಕರ್ಮಗಳಿಂದಲೇ ಜೀವ ಈ ಉಚ್ಚ ನೀಚ ಜನ್ಮವನ್ನಾಗಲಿ ಅವನು ಪಡಿತಾನೆ. ಹೀಗೆ ಸಂಸಾರವೆಂಬ ವೃಕ್ಷವನ್ನು ಕೆಲವರು ವರ್ಣಿಸ್ತಾರೆ. ಇಂತಹ ಸಂಸಾರ ವೃಕ್ಷವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಇವರು ಹೇಳ್ತಾರೆ. ಇನ್ನು ಕೆಲವರು ಇದು ಬ್ರಹ್ಮವೃಕ್ಷ, ಇದು ಸಂಸಾರ ವೃಕ್ಷ. ಸಂಸಾರ ಎಂದರೆ ಕಣ್ಣಿನೆದುರಿಗೆ ಕಾಣುವ ಎಲ್ಲ ಜಗತ್ತು ಅಥವಾ ದೃಶ್ಯ ಸೃಷ್ಟಿ. ಇದು ಅವ್ಯಕ್ತನಾಗಿರ್ತಕ್ಕಂತಹ ಪರಮೇಶ್ವರನಿಂದ ಹೊರಟಿದೆ. ಇದು ಯಾವತ್ತಿಗೂ ನಾಶವಾಗುವುದಿಲ್ಲ. ಜಗತ್ತಿನ ವಿಸ್ತಾರವೇ ಈ ಮರದ ಅನೇಕ ಶಾಖೆಗಳು. ವೇದಗಳು ಮರವನ್ನು ಮುಚ್ಚತಕ್ಕಂತಹ ಎಲೆಗಳು, ತ್ರಿಗುಣಗಳಿಂದ ಕೋಸಿರತಕ್ಕಂತಹ ವಿಷಯಾಂಕುರವುಳ್ಳ ಶಾಖೆಗಳು ಮೇಲೆ ಕೆಳಗೆ ಹರಡಿಕೊಂಡಿವೆ. ಕರ್ಮದ ರೂಪವನ್ನು ಹೊಂದತಕ್ಕಂತಹ ಬೇರುಗಳು ಮನುಷ್ಯ ಲೋಕದಲ್ಲಿ ಬೆಳೆಯುತ್ತಾ ಮುಂದೆ ಹೋಗಿವೆ. ಒಟ್ಟಿನಲ್ಲಿ ವೇದಾಂತದಲ್ಲಿರತಕ್ಕಂತಹ ಈ ದೃಶ್ಯ ಸೃಷ್ಟಿ ರೂಪದ ಈ ವಟವೃಕ್ಷದ ಏನು ಈ ವರ್ಣನೆ ಇದೆ, ಇದು ಸಾಂಖ್ಯಶಾಸ್ತ್ರದಲ್ಲಿ ಬರತಕ್ಕಂತಹ ಬ್ರಹ್ಮಾಂಡ ವೃಕ್ಷದ ವರ್ಣನೆ. ಇವೆರಡನ್ನೂ ಗೀತೆಯ ಈ ಮೊದಲ 2 ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ ಎಂಬುದಾಗಿ ಗೀತಾ ರಹಸ್ಯದಲ್ಲಿ ತಿಲಕರು ಹೇಳ್ತಾರೆ. ಇನ್ನು ಕೆಲವರು ಈ ವೇದಾಂತದ ಅಶ್ವತ್ಥ ವೃಕ್ಷ, ಈ ವೇದಾಂತ ಅಶ್ವತ್ಥ ವೃಕ್ಷದ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾನೆ ಕೃಷ್ಣ. ಈ ವೃಕ್ಷಕ್ಕೆ ಆದಿ ಇಲ್ಲ, ಅಂತ್ಯ ಇಲ್ಲ. ಇನ್ನು ಕಾಲದಲ್ಲಿ ದೇಶದಲ್ಲಿ ಅದು ಸನಾತನ, ದೇಶತಃ ಕಾಲತಃ ಅಪರಿಚ್ಛಿನ್ನ ಅಂತ. ಅದು ಯಾವತ್ತೂ ನಾಶವಿಲ್ಲದ್ದು. ಈ ಭೌತಿಕ ಪ್ರಪಂಚದಲ್ಲಿ ಮನುಷ್ಯ ಆವಿಷ್ಕಾರವನ್ನು ಹೊಂದಿರತಕ್ಕಂಥವನು. ಅವ ಎಷ್ಟೇ ವೈಜ್ಞಾನಿಕವಾಗಿ ಬೆಳೆದರೂ ಸಹ ಅವನಿಗೆ ಈ ವಿಶ್ವವೃಕ್ಷದ ನಿಜಸ್ವರೂಪದ ಜ್ಞಾನ ಬರುವುದಿಲ್ಲ. ಈ ವಿಶ್ವದ ಅಸ್ತಿತ್ವಕ್ಕೆ ಒಂದು ಸ್ಥಿರವಾದ ನೆಲೆ ಇಲ್ಲ. ಈ ವೃಕ್ಷದ ಮೂಲ ಮೇಲುಗಡೆ ಇದೆ, ಆದರೆ ಇದರ ಟೊಂಗೆಗಳು ಕೆಳಗೆ ಪಸರಿಸಿಕೊಂಡಿವೆ. ಅದು ಆಸಕ್ತಿ ಹಾಗೂ ಆಸೆಗಳಿಂದ ಬಿಗಿಯಾಗಿ ಅಂಟಿಕೊಳ್ಳತಕ್ಕಂತಹ ಬೇರುಗಳನ್ನು ಕೆಳಗಡೆ, ಅಂದರೆ ನಮ್ಮ ಈ ಭೌತಿಕ ಪ್ರಪಂಚದ ಕಡೆಗೆ ಅದು ಬಿಟ್ಟಿದೆ. ವೇದದ ರುಕ್ಕುಗಳು ಇದರ ಎಲೆಗಳು. ಇಲ್ಲಿ ಹೇಳ್ತಕ್ಕಂತಹ ಒಂದು ವೇದಜ್ಞಾನದ ಫಲ, ಸ್ವರ್ಗಾದಿಗಳು ಭೌತ ಫಲ, ಜನನ ಮರಣದ ಚಕ್ರದಲ್ಲಿ ನಮ್ಮನ್ನು ಮತ್ತೆ ಮತ್ತೆ ಸಿಲುಕಿಸ್ತವೆ. ಆದ್ದರಿಂದ ಇವುಗಳಿಂದ ಮನುಷ್ಯ ತನ್ನ ಮೂಲ ಪರಾತ್ಪರ ಆಧ್ಯಾತ್ಮಿಕ ಅನಂತತೆಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಶಂಕರಾಚಾರ್ಯರು ಈ ಜಗತ್ತೆಂಬ ವೃಕ್ಷ ಇದು ಸ್ವಪ್ನ ಮರೀಚಿಕೆ, ಮಾಯಾಗಂಧರ್ವ ನಗರದಂತೆ ಮಾಯಾಮಯವಾಗಿರುವಂಥದ್ದು, ಅಂದರೆ ಮಿಥ್ಯೆಯಾಗಿದೆ ಅಂತ. ಆದರೆ ಇದು ಕೃಷ್ಣನಿಗೆ ಸಮ್ಮತ ಅಲ್ಲ. ಇದು ಸಮ್ಮತ ಆಗಿದ್ದರೆ, ಅಂದರೆ ಜಗತ್ತು ಒಂದು ವೇಳೆ ಸುಳ್ಳು ಅಂತ ಆಗಿದ್ದರೆ, ಭ್ರಮಾತ್ಮಕವಾಗಿದ್ದರೆ 7ನೇ ಅಧ್ಯಾಯದಲ್ಲಿ, 13ನೇ ಅಧ್ಯಾಯದಲ್ಲಿ, 14ನೇ ಅಧ್ಯಾಯದಲ್ಲಿ, ಈ ಅಧ್ಯಾಯದಲ್ಲಿ ಮತ್ತೆ ಯಾಕೆ ಕೃಷ್ಣ ವಿವರಿಸಿ ಹೇಳ್ತಾ ಇರಲಿಲ್ಲ. ಜಗತ್ತು ದೃಷ್ಟನಷ್ಟ ಸ್ವರೂಪದ್ದಾಗಿದ್ದರೆ ಸುಮ್ಮನೆ ಹಗ್ಗದಲ್ಲಿ ಕಂಡಂಥ ಹಾವಿನ ಹಾಗೆ
ಆಗಿದ್ದರೆ, ಮಿಥ್ಯೆ ಆಗಿದ್ದರೆ ಅದರ ನಿವಾರಣಾ ಉಪಾಯವನ್ನು ಯಾಕೆ ಹೇಳ್ತಾನೆ ಕೃಷ್ಣ? ಈ ಸಂಸಾರ ಬಂಧನ ಆಗಿರುವಂಥದ್ದು ಪ್ರಕೃತಿಯ ಗುಣಗಳಿಂದ, ಅದರಿಂದ ಬಿಡುಗಡೆ ಹೇಗೆ ಪಡಿಬೇಕು ಎಂಬ ವಿಚಾರವನ್ನು 14ನೇ ಅಧ್ಯಾಯದ ಕೊನೆಯಲ್ಲಿ ಹೇಳಿದ. ಹೀಗೆ ಈ ಸಂಸಾರದ ಬಂಧನದ ನಿವಾರಣಾ ಉಪಾಯವನ್ನಾದರೂ ಯಾಕೆ ಹೇಳ್ತಾನೆ? ಇಲ್ಲದ್ದನ್ನು ಇದೆ ಅಂತ ಹೇಳುವಂಥದ್ದು ಕೃಷ್ಣನಿಗೆ ಅಗತ್ಯ ಇದೆಯಾ? ಇನ್ನು ಕೆಲವರು ಹೇಳಿದರು ಮೂಲ ಕಾರಣ ಜಗತ್ತಿಗೆ ಮೂಲ ಚತುರ್ಮುಖ ಬ್ರಹ್ಮ ಅಂತ. ಆದರೆ ಈ ಜಗತ್ತಿಗೆ ಕಾರಣ ಭಗವಂತನೇ ಜಗತ್ ಕಾರಣ ಎಂಬುದಾಗಿ ಕೃಷ್ಣ ತಾನೇ ಜಗತ್ತಿಗೆ ಕಾರಣ ಅಂತ ಹೇಳಿದ್ದಾನೆ. ಆ ಮಾತಿಗೆ ವಿರೋಧ ಬರೋದರಿಂದ ಬ್ರಹ್ಮನೇ ಇದಕ್ಕೆ ಮೂಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಇನ್ನು ಜಗದ್ವೃಕ್ಷ ಕೇವಲ ಕಣ್ಣಿಗೆ ಕಾಣುವ ಜಗತ್ತಷ್ಟೇ ಅಲ್ಲ, ಕಣ್ಣಿಗೆ ಕಾಣದ ಅನುಭವ ಮಾತ್ರ ಅದು ಸೂಕ್ಷ್ಮ ತತ್ವಗಳಿಂದ ಕೂಡಿರುವಂಥದ್ದು ಎಂಬುದಾಗಿ ಹೇಳುವಂಥದ್ದು ಸರಿಯಲ್ಲ. ಹೀಗೆ ಅನೇಕರು ಅನೇಕ ರೀತಿಯಲ್ಲಿ ಈ ಜಗದ್ವೃಕ್ಷದ ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಆದರೆ ಈ ಯಾವ ಅಭಿಪ್ರಾಯಗಳು ಕೂಡ ಗೀತೆಗೆ ಅರ್ಥಾತ್ ಕೃಷ್ಣನಿಗೆ ಸಮ್ಮತವಾದಂತಹ ಅಭಿಪ್ರಾಯ ಅಲ್ಲ. ಯಾಕೆಂದರೆ ಗೀತೆ ಬೇರೆಯಲ್ಲ, ವೇದಾಂತ ಬೇರೆಯಲ್ಲ. ಗೀತೆಯಲ್ಲಿ ವೇದಾಂತವನ್ನೇ ಹೇಳಿತು. ವೇದಗಳು ಆಪಾತತಃ ಕಾಮ್ಯಕರ್ಮ ಬೋಧಿಸಿದರೂ ಕೂಡ ಸೂಕ್ಷ್ಮವಾಗಿ ಅನಂತ ಫಲದಾಯಕವಾಗಿರತಕ್ಕಂತಹ ಮೋಕ್ಷ ಮಾರ್ಗವನ್ನೇ ಉಪದೇಶಿಸ್ತಾ ಇದೆ. ಹೀಗಿರುವಾಗ ಈ ಪ್ರಪಂಚದ ಅಸ್ತಿತ್ವ ಅದು ಈ ಪ್ರಪಂಚದಲ್ಲಿಯೇ ಹಾಸುಹೊಕ್ಕಾಗಿದೆ. ಇದರ ವಿವರಣೆಯನ್ನು, ಇದರ ವ್ಯಾಖ್ಯಾನವನ್ನು ಶ್ರೀಮದಾಚಾರ್ಯರು ಎಲ್ಲ ವಿಚಾರಗಳನ್ನು ಪೂರ್ವಾಪರ ಆಲೋಚನೆ ಮಾಡಿ ಸಮಂಜಸವಾಗಿ ತಮ್ಮ ಭಾಷ್ಯ ತಾತ್ಪರ್ಯಗಳಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಈ ಜಗತ್ತೆಂಬ ವೃಕ್ಷ ಉಳಿದ ಮರಗಳಂತೆ ಅಲ್ಲ, ಉಳಿದ ಮರಗಳಿಗಿಂತ ವಿಚಿತ್ರವಾಗಿದೆ. ಇದರ ಬೇರುಗಳು ಮೇಲೆ ಇವೆ, ಟೊಂಗೆಗಳು ಕೆಳಗೆ ಇವೆ. ಎಲ್ಲ ಮರಗಳಲ್ಲಿ ಟೊಂಗೆಗಳು ಮೇಲಿದ್ದುದನ್ನು ಕಾಣ್ತೇವೆ, ಬೇರು ಕೆಳಗಿದ್ದುದನ್ನು ಕಾಣ್ತೇವೆ. ಆದರೆ ಈ ಜಗತ್ತೆಂಬ ವೃಕ್ಷ ಉಳಿದ ಮರಗಳ ಹಾಗೆ ಅಲ್ಲ. ಇದರ ಬೇರುಗಳು ಮೇಲೆ ಇವೆ, ಟೊಂಗೆಗಳು ಕೆಳಗೆ ಇವೆ. ವೇದಗಳೇ ಇದರ ಎಲೆಗಳು. ಇದನ್ನು ಸರಿಯಾಗಿ ತಿಳಿದುಕೊಂಡವನೇ ವೇದಗಳ ರಹಸ್ಯವನ್ನು ಬಲ್ಲವ. ಯಸ್ತಂ ವೇದ ಸ ವೇದವಿತ್. ಈ ಜಗದ್ವೃಕ್ಷ ಅದರ ಮೂಲ ಊರ್ಧ್ವ ಮೇಲಿರುವಂಥದ್ದು, ಇನ್ನು ಶಾಖೆಗಳು ರೆಂಬೆಗಳು ಕೆಳಗಿರುವಂಥದ್ದು. ವೇದಗಳೇ ಇದರ ಎಲೆಗಳು. ಇದನ್ನು ಯಾರು ಸರಿಯಾಗಿ ತಿಳಿದುಕೊಂಡಿದ್ದಾನೋ ಅವನೇ ವೇದಗಳ ರಹಸ್ಯವನ್ನು ಬಲ್ಲವ ಅಂತ ಈ ಶ್ಲೋಕದ ಮೇಲ್ನೋಟಕ್ಕೆ ಕಾಣುವಂತಹ ಅರ್ಥ. ಅಶ್ವತ್ಥ ಅಂತ ಹೇಳಿದರು. ಅಶ್ವತ್ಥ ಅಂದರೆ ಅರಳೆ ಮರ. ಈ ಅಶ್ವತ್ಥ ವೃಕ್ಷಕ್ಕೂ ಜಗತ್ತಿಗೂ ಒಂದು ವಿಶಿಷ್ಟವಾಗಿರತಕ್ಕಂತಹ ಸಾಮ್ಯ ಇರುವುದನ್ನು ನಾವು ನೋಡ್ಬೋದು. ಅಶ್ವತ್ಥ ವೃಕ್ಷ ಬಹಳ ವರ್ಷ ಇರುವಂಥದ್ದು, ಬಹಳ ಕಾಲ ಬಾಳುವಂಥದ್ದು. ಮತ್ತು ಅದರ ಹರಹು ಅದು ಕೂಡ ವಿಸ್ತಾರವಾಗಿರುವಂಥದ್ದು. ಇನ್ನು ಅದರ ಟೊಂಗೆಗಳು ಒಂಥರ ಗಂಟು ಗಂಟಾಗಿ ಇರ್ತವೆ. ಮತ್ತು ಅನೇಕ ಪಶು ಪಕ್ಷಿಗಳಿಗೆ ಆ ಅಶ್ವತ್ಥ ವೃಕ್ಷ ಪೋಷಕವಾಗಿರ್ತದೆ. ಹಾಗೆಯೇ ಈ ಜಗತ್ತು ಕೂಡ ಬಹಳ ಕಾಲ ಇರುವಂತಹದ್ದು. ಅದು ತುಂಬ ವಿಸ್ತಾರವಾಗಿರುವಂಥದ್ದು ಮತ್ತು ಬೇಗನೆ ಬಿಡಿಸಲಾರದ ಗಂಟುಗಳು, ಆ ಮರದ ಟೊಂಗೆಗಳು ಬಿಡಿಸಲಾರದ ಗಂಟು ಗಂಟಾಗಿರುವಂತೆ
ಇಲ್ಲಿಯೂ ಕೂಡ ಬೇಗನೆ ಬಿಡಿಸಲಿಕ್ಕೆ ಬಾರದಂತಹ ಗಂಟುಗಳು ಯಾವುದು? ಆ ಗಂಟುಗಳಂತಹ ಸಮಸ್ಯೆಗಳು, ಬಿಡಿಸಲಾರದ ಸಮಸ್ಯೆಗಳು ಈ ಜಗತ್ತಿನಲ್ಲಿ ಇವೆ. ಆ ಅಶ್ವತ್ಥ ವೃಕ್ಷ ಎಲ್ಲ ಪಶು ಪಕ್ಷಿಗಳಿಗೆ ಆಶ್ರಯವಾದಂತೆ ಸಕಲ ಚರಾಚರಗಳಿಗೂ ಕೂಡ ಈ ಜಗತ್ತು ಆಶ್ರಯ ಆಗಿದೆ. ಈ ಜಗತ್ತನ್ನು ಅಶ್ವತ್ಥ ಅಂತ ಕರೆದರು. ಶ್ವಃ ತಿಷ್ಠತಿ ಇತಿ ಶ್ವತ್ಥಃ, ನ ಶ್ವತ್ಥಃ ಅಶ್ವತ್ಥಃ ಅಂತ. ಶ್ವಃ ತಿಷ್ಠತಿ ಅಂದರೆ, ಶ್ವಃ ಅಂದರೆ ನಾಳೆ ದಿನ ಇರುವಂಥದ್ದು ಶ್ವತ್ಥ. ನಾಳೆ ದಿನ ಯಾವುದಿಲ್ವೋ ಅದು ಅಶ್ವತ್ಥ. ಇದು ಇವತ್ತಿದ್ದದ್ದು ನಾಳೆ ಇರುವುದಿಲ್ಲ ಅಂತ. ಇವತ್ತಿದ್ದದ್ದು ನಾಳೆ ಇರುವುದಿಲ್ಲ ಎಂಬ ಅಭಿಪ್ರಾಯದಲ್ಲಿಯೇ ಇದು ಮಾಯಾ ಅಂತ ಕೆಲವರು ಹೇಳಿದರು. ಆದರೆ ಇವತ್ತು ಇದ್ದದ್ದು ನಾಳೆ ಇರುವುದಿಲ್ಲ ಅಂದರೆ ಅದರ ಅರ್ಥ ಏನು ಅಂದರೆ, ಇವತ್ತು ಇದ್ದ ಹಾಗೆ ನಾಳೆ ಇಲ್ಲ ಅಂತ. ಇವತ್ತೇ ಹುಟ್ಟಿ ಇವತ್ತೇ ನಾಶವಾಗುವಂಥದ್ದು ಅಂತ ಅರ್ಥ ಅಶ್ವತ್ಥ ಅಂದರೆ. ಇದು ಸಾಮಾನ್ಯವಾದ ಅರ್ಥ. ಆದರೆ ಅಶ್ವತ್ಥ ಶಬ್ದಕ್ಕೆ ಇಂದಿನಂತೆ ನಾಳೆ ಇರಲಾರದಂತಹದು ಅಂದರೆ ಅದರರ್ಥ ಏನು? ನಿತ್ಯವೂ ಬದಲಾವಣೆ ಹೊಂದುತ್ತಾ ಇರುವಂಥದ್ದು ಅಂತ ಅರ್ಥ. ಇದನ್ನು ಅಶ್ವತ್ಥಾಂಗ ಕರೆದು ಯಾಕೆ ಅಂದರೆ, ಇವತ್ತಿದ್ದ ಹಾಗೆ ನಾಳೆ ಇರುವುದಿಲ್ಲ. ಹೌದು, ನಾಳೆ ಇರೋದು ನಾಳೆ ಇರುವುದೇ ಇಲ್ಲ ಅಂತ ಅರ್ಥ ಅಲ್ಲ. ಇವತ್ತು ಹೇಗಿದೆಯೋ ನಾಳೆ ಹಾಗಿಲ್ಲ ಅಂತ. ನಾಳೆ ಬೇರೆಯೇ, ಇವತ್ತಿದ್ದ ಹಾಗೆ ನಾಳೆ ಇಲ್ಲ. ಪ್ರತಿಯೊಂದು ವಸ್ತು ಹಾಗೆ ಕ್ಷಣ ಕ್ಷಣಕ್ಕೂ ಕೂಡ ಆ ಒಂದು ಭೌತಿಕವಾದ ವಸ್ತುವಿನಲ್ಲಿ ನಿರಂತರವಾಗಿ ಬದಲಾವಣೆ ಆಗ್ತಾನೇ ಇರುತ್ತದೆ. ಚರಾಚರಾತ್ಮಕವಾಗಿರತಕ್ಕಂತಹ ಈ ಜಗತ್ತಿನಲ್ಲಿ ಪ್ರತಿಯೊಂದು ಚೇತನಗಳಲ್ಲಿ ಪ್ರತಿಕ್ಷಣವೂ ಬದಲಾವಣೆ ಆಗ್ತಾನೇ ಇರ್ತದೆ. ಪ್ರತಿಕ್ಷಣವು ಇಂದಿನ ವಿಜ್ಞಾನದಲ್ಲಿ ಕೂಡ ಹಾಗಿರುವಂಥದ್ದು. ಪ್ರತಿಯೊಂದು ಜಡವಸ್ತುಗಳಲ್ಲಿ ಸತತವಾಗಿ ರಾಸಾಯನ ಪ್ರತಿಕ್ರಿಯೆ, ಕೆಮಿಕಲ್ ರಿಯಾಕ್ಷನ್ ಆಗ್ತಾನೇ ಇರ್ತದೆ. ಪ್ರತಿಯೊಂದು ಪ್ರಾಣಿಗಳಲ್ಲಿಯೂ ಪ್ರತಿಕ್ಷಣ ಅಸಂಖ್ಯ ಜೀವಕೋಶಗಳು, ಸೆಲ್ಸ್ ಅಂತಲೇ ಹೇಳ್ತೀವಿ, ಜೀವಕೋಶಗಳು ಹುಟ್ಟುತ್ತಾ ಇರ್ತವೆ, ಸಾಯ್ತಾ ಇರ್ತವೆ. ವ್ಯವಹಾರದಲ್ಲಿಯೂ ಹಾಗೆ. ಒಂದು ಕ್ಷಣ ಇದ್ದ ಹಾಗೆ ಮನುಷ್ಯ ಇನ್ನೊಂದು ಕ್ಷಣ ಇರುವುದಿಲ್ಲ. ನಗುತ್ತಾನೆ, ಅಳ್ತಾನೆ, ಚಿಂತೆ ಮಾಡ್ತಾನೆ, ಕೆಲವೊಮ್ಮೆ ಬಹಳ ಸ್ವತಂತ್ರವಾಗಿ ಫ್ರೀಯಾಗಿರ್ತಾನೆ, ಕೆಲವೊಮ್ಮೆ ಅವನಿಗೆ ಸಮಾಧಾನ, ಕೆಲವೊಮ್ಮೆ ಅಸಮಾಧಾನ, ಕೆಲವೊಮ್ಮೆ ತೃಪ್ತಿ, ಕೆಲವೊಮ್ಮೆ ಅತೃಪ್ತಿ, ತಿರಸ್ಕಾರ, ಅಸಂಖ್ಯ ಸ್ಥಾಯಿಗಳು, ಅಸಂಖ್ಯ ಸಂಚಾರಿ ಭಾವಗಳನ್ನು ನಾವು ಕಾಣ್ತೇವೆ. ಇದು ಚಂಚಲತೆ. ಚಂಚಲತೆ ಇದು ಇವನ ಗುಣ. ಹೀಗೆ ಪ್ರತಿಯೊಂದು ವಸ್ತುವು ಕೂಡ ಈಗ ಇದ್ದ ಹಾಗೆ ನಾಳೆ ಇಲ್ಲ. ನಿರಂತರ ನಮ್ಮ ದೇಹದಲ್ಲಿ ಈ ಚಯಾಪಚಯ ಕ್ರಿಯೆ ನಡೀತಾನೇ ಇರುತ್ತದೆ. ಇವತ್ತಿದ್ದದ್ದು ನಾಳೆ ಇರುವುದಿಲ್ಲ. ಆ ಚಯಾಪಚಯಗಳು ನಮ್ಮ ದೇಹದಲ್ಲಿ ವೃದ್ಧಿ ಆಗುವಂಥದ್ದು, ಕ್ಷೀಣತೆ ಆಗುವಂಥದ್ದು ನಿರಂತರ ನಡೀತಾ ಇರ್ತದೆ. ಆ ಅರ್ಥದಲ್ಲಿ ಇದನ್ನು, ಈ ಪ್ರಪಂಚವನ್ನು ಅಶ್ವತ್ಥ ಅಂತ ಹೇಳಿತು. ತಾತ್ಪರ್ಯದಲ್ಲಿ ಭಾಷ್ಯದಲ್ಲಿ ಶ್ವಃ ತಿಷ್ಠತಿ ಇತಿ ಶ್ವತ್ಥಃ ನ ಶ್ವತ್ಥಃ ಅಶ್ವತ್ಥಃ ಎಂಬುದಾಗಿ ಆಚಾರ್ಯರು ವ್ಯಾಖ್ಯಾನ ಮಾಡಿದರೆ, ತಾತ್ಪರ್ಯದಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ. ಅಶ್ವತ್ಥ ಅಂದರೆ ಜಗದ್ವೃಕ್ಷೋಯಂ ಅಶ್ವತ್ಥಃ ಹಿ ಅಶ್ವವತ್ ಚಂಚಲಾತ್ಮಕಃ. ಈ ಜಗತ್ತೆಂಬ ವೃಕ್ಷ ಕುದುರೆಯಂತೆ ಇದೆ. ಅಶ್ವವತ್ ತಿಷ್ಠತಿ ಇತಿ ಅಶ್ವತ್ಥಃ. ಹಿಂದಿನ ಅರ್ಥ ಶ್ವಃ ತಿಷ್ಠತಿ ಇತಿ ಶ್ವತ್ಥಃ ನ ಶ್ವತ್ಥಃ ಅಶ್ವತ್ಥಃ. ಇಲ್ಲಿ ಹೇಳ್ತಾ ಇರೋದು ಅಶ್ವತ್ ತಿಷ್ಠತಿ ಇತಿ ಅಶ್ವತ್ಥಃ. ಅಶ್ವ ಅಂದರೆ ಕುದುರೆ, ಕುದುರೆಯಂತೆ ಇರುವಂಥದ್ದು, ಕುದುರೆಯಂತೆ ಚಂಚಲ ನಿರಂತರ ಚಲನಶೀಲವಾಗಿರುವಂಥದ್ದು ಈ ಪ್ರಪಂಚ ಎಂಬುದನ್ನು ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಜಗದ್ವೃಕ್ಷೋಯಂ ಅಶ್ವತ್ಥಃ ಹಿ ಅಶ್ವವತ್ ಚಂಚಲಾತ್ಮಕಃ ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಈ ವೃಕ್ಷ, ಜಗದ್ವೃಕ್ಷ, ಇದಕ್ಕೆ ನಾಶ ಇಲ್ಲ. ಇದು ಅವ್ಯಯ, ಅವಿನಾಶಿ.
ಏಕೆಂದರೆ ಈ ಜಗತ್ತು ನಶ್ವರ, ನಿತ್ಯ ಅಲ್ಲ, ಕ್ಷಣಭಂಗುರ, ಪ್ರಳಯ ಕಾಲದಲ್ಲಿ ನಾಶವಾಗುವಂಥದ್ದು. ಆದರೆ ಹಾಗೆ ನಮಗೆ ನಾಶವಾಗುವಂಥದ್ದು ಅನಿಸಿದರೂ ಕೂಡ ಅದು ಪ್ರವಾಹತಃ ಇದು ವಿನಾಶಿ ಅಂತ ಅನಿಸಿದರೂ ಕೂಡ ಪ್ರಪಂಚ ಯಾವಾಗಲೂ ಇರ್ತದೆ. ಇವತ್ತಿದ್ದ ಹಾಗೆ ನಾಳೆ ಇರೋದಿಲ್ಲ ಅಷ್ಟೇ. ನೀರಿನಲ್ಲಿ ಪ್ರವಾಹ ಬರ್ತಾ ಇರ್ತದೆ, ನಿರಂತರವಾಗಿ ನೀರು ಬರ್ತಾನೇ ಇರ್ತದೆ. ಪ್ರವಾಹತಃ ಅನಾದಿ ಅಂತ ಹೇಳ್ತೇವೆ ನಾವು, ಪ್ರವಾಹತಃ ಅನಾದಿ ಅಂತ. ಆದರೆ ನಾವು ನೋಡೋ ನೀರು ಹರಿದು ಹೋಗಿರ್ತದೆ, ಮುಂದೆ ಬರ್ತಕ್ಕಂಥ ನೀರು ಬೇರೆಯೇ. ನಾವು ಅದೇ ನೀರಿನಲ್ಲಿ ಸ್ನಾನ ಮಾಡಿದ್ದೇವೆ ಅಂತ ಹೇಳ್ತೀವಿ. ಆದರೆ ನಾವು ಮುಳುಗುವಾಗಿದ್ದಂತಹ ನೀರು ಬೇರೆ, ಮುಳುಗಿ ಎದ್ದ ಮೇಲೆ ನಮ್ಮ ಮೇಲೆ ಹರಿದು ಹೋಗಿರ್ತಕ್ಕಂತಹ ನೀರೇ ಬೇರೆ. ಅದಕ್ಕೆ ಪ್ರವಾಹತಃ ನಿತ್ಯ ಅಂತ ಹೇಳೋದು. ಪ್ರವಾಹತಃ ಅನಾದಿ ನಿತ್ಯ ಹೀಗಿರುವುದಕ್ಕೆ. ಇದು ಕುದುರೆಯ ಹಾಗೆ ಚಂಚಲ ಸ್ವಭಾವ ಉಳ್ಳದ್ದು, ಆದರೆ ನಿಶ್ಶೇಷವಾಗಿ ನಾಶ ಹೊಂದುವುದಿಲ್ಲ. ಪ್ರತಿ ಕಲ್ಪದಲ್ಲಿ ಹುಟ್ಟುತ್ತದೆ, ನಾಶ ಹೊಂದುತ್ತದೆ. ಪ್ರವಾಹತಃ ಅನಾದಿ ನಿತ್ಯ ಅಂತ ಹೇಳ್ತಾರೆ. ಪರಿಣಾಮತಃ ಅನಿತ್ಯ. ಇವತ್ತಿದ್ದ ಹಾಗೆ ನಾಳೆ ಇಲ್ಲ. ಇವತ್ತಿನ ಪರಿಣಾಮ ಬೇರೆ, ನಾಳೆನೇ ಬೇರೆ. ಪರಿಣಾಮತಃ ಅನಿತ್ಯ, ನಾಶವಾಗ್ತದೆ ಮತ್ತೆ ಹುಡ್ತದೆ. ಪ್ರಳಯ ಕಾಲದಲ್ಲಿ ನಮ್ಮೆದುರಿನಿಂದ ಕಣ್ಮರೆಯಾದಂತೆ ಆದರೂ ಕೂಡ ಸೂಕ್ಷ್ಮ ರೂಪದಿಂದ, ಅವ್ಯಕ್ತ ರೂಪದಿಂದ ಇರುತ್ತದೆ. ಜಗತ್ತು ಪೂರ್ಣ ನಾಶವಾಯಿತು ಅಂತ ಅದು ಯಾವತ್ತೂ ಸಾಧ್ಯ ಇಲ್ಲ. ಏಕೆಂದರೆ ಮೊದಲಿದ್ದಂತಹ ಆ ಜಗದಂತರ್ಗತವಾಗಿರ್ತಕ್ಕಂಥ ವಸ್ತುಗಳು ನಾಶವಾದರೂ ಕೂಡ ಸೂಕ್ಷ್ಮ ಪ್ರಕೃತಿ ರೂಪದಿಂದ ಅದು ಇದ್ದೇ ಇರುತ್ತೆ. ಇದಕ್ಕೆ ಪ್ರವಾಹತಃ ನಿತ್ಯತ್ವ ಅಂತ ಹೇಳೋದು. ಗಂಗಾ ನದಿಗೆ ಹೋದವ ತನ್ನ ತಂದೆ, ಅಜ್ಜ, ಮುತ್ತಾತಂದಿರು ಸ್ನಾನ ಮಾಡಿದ ಗಂಗೆಯಲ್ಲಿಯೇ ನಾನು ಸ್ನಾನ ಮಾಡ್ತಾ ಇದ್ದೇನೆ ಅಂತ ಭಾವಿಸ್ತಾನೆ ಅಲ್ವಾ? ಯಾಕೆ ಅವರು ಹಿರಿಯ ಯಾಕೆ? ತಾನೇ ಸ್ವತಃ ಒಂದೆರಡು ನಿಮಿಷಗಳ ಹಿಂದೆ ಸ್ನಾನ ಮಾಡಿರ್ತಾನೆ. ಅದೇ ನೀರಿನ ಕಣಗಳು, ಹನಿಗಳು ಅಲ್ಲಿರ್ತಾವ? ಇರುವುದಿಲ್ಲ, ಅವು ಹರಿದು ಹೋಗಿರ್ತವೆ. ಹೊಸ ನೀರು ಬಂದಿರ್ತದೆ, ಆದರೂ ಕೂಡ ಅದು ಗಂಗೆನೇ, ಅದೇ ಗಂಗಾ ನದಿಯೇ ಅಂತ ಹೇಳ್ತೇವೆ ಇಲ್ಲ? ಹಾಗೆ ಜಗತ್ತು ಪ್ರತಿಕ್ಷಣ ಬದಲಾವಣೆ ಹೊಂದುತ್ತಾ ಇದ್ದರೂ ಕೂಡ ಆ ಬದಲಾದ ಸ್ಥಿತಿಯು ಅದು ಜಗತ್ತೇ. ಹೀಗೆ ಈ ಜಗತ್ತು ಅವ್ಯಯ, ಅವಿನಾಶಿಯಾಗಿದೆ. ಜಗದ್ವೃಕ್ಷದ ವಿನಾಶ ಅಂದರೆ ಆ ಪ್ರಳಯವೆಂಬ ಶಿಶಿರ ಋತುವಿನಲ್ಲಿ ಎಲ್ಲ ಎಲೆಗಳು ಉದುರ್ತಾವೆ ನೋಡಿ. ಎಲ್ಲ ಎಲೆಗಳು ಉದುರಿ ಹೋಗಿ ಮತ್ತೆ ಒಣಗಿ ಹೋದ ಮೇಲೆ ಆ ಮರ, ಮೋಟು ಮರ, ಮತ್ತು ಸೃಷ್ಟಿಕಾಲ ಬಂದಾಗ, ವಸಂತ ಋತು ಬಂದಾಗ ಮತ್ತೆ ಚಿಗುರ್ತದೆ. ಅದೇ ವೃಕ್ಷ ಶಿಶಿರ ಋತು ಬಂದಾಗ ಎಲ್ಲ ಎಲೆಗಳು ಉದುರಿ ಹೋಗ್ತವೆ, ಮತ್ತು ವಸಂತ ಋತು ಬಂದಾಗ ಮತ್ತೆ ಚಿಗುರ್ತವೆ. ಹಾಗೆ ಇದನ್ನು ಅಶ್ವತ್ಥದ ಒಂದು ಹೋಲಿಕೆಯನ್ನು ಕೊಟ್ಟಿದ್ದಾನೆ. ಅಶ್ವತ್ಥ ವೃಕ್ಷದಂತೆ ಇದೆ ಈ ಜಗತ್ತು. ಜಗತ್ತೆಂಬ ಅಶ್ವತ್ಥ ವೃಕ್ಷ, ಇದರ ಮೂಲ ಮೇಲೆ ಇದೆ ಅಂತ ಹೇಳ್ತಾರೆ. ಊರ್ಧ್ವ ಮೂಲಂ, ಇದರ ಮೂಲ ಮೇಲೆ ಇದೆ ಅಂತ. ಮೂಲ ಅಂದರೆ ಬೇರು. ಮರದ ಮೂಲಗಳು, ಬೇರುಗಳು ಎಲ್ಲಿರ್ತವೆ? ಕೆಳಗಿರ್ತವೆ. ಇಲ್ಲಿ ಮೇಲೆ ಇದೆ ಅಂತ ಹೇಳ್ತಾ ಇರೋದು. ಊರ್ಧ್ವ ಮೂಲಂ, ಊರ್ಧ್ವ ಮೂಲಂ ಅಂದರೆ ಈ ಅಶ್ವತ್ಥ ವೃಕ್ಷದ ಮೂಲ ಯಾವುದು ಅಂದರೆ ಊರ್ಧ್ವ. ಊರ್ಧ್ವ ಅಂದ್ರೇನು? ಮೂಲ ಅಂದರೆ ಬೇರು. ಬೇರು ಮೇಲೆ ಇದೆ, ಈ ವೃಕ್ಷದ ಬೇರು ಮೇಲೆ ಇದೆ ಅಂತ ಮೇಲ್ನೋಟಕ್ಕೆ ತೋರೋ ಅರ್ಥ. ಆದರೆ ಊರ್ಧ್ವ ಶಬ್ದಕ್ಕೆ ಮೇಲೆ ಎಂಬ ಅರ್ಥ ಇಟ್ಕೊಳ್ಳೋದಲ್ಲ. ಊರ್ಧ್ವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಶ್ರೇಷ್ಠ ಅಂತ ಅರ್ಥ ಇದೆ. ಶ್ರೇಷ್ಠವಾದ ವಸ್ತು ಈ ಜಗತ್ತಿನ ಮೂಲವಾಗಿದೆ. ಅಂದರೆ ಸರ್ವೋತ್ತಮನಾಗಿರತಕ್ಕಂಥವನು ಯಾರು? ಪರಮಾತ್ಮ. ಅವನು ಈ ಜಗದ್ವೃಕ್ಷದ ಮೂಲನಾಗಿದ್ದಾನೆ. ಊರ್ಧ್ವ ಶಬ್ದಕ್ಕೆ ಶ್ರೇಷ್ಠ, ವಿಷ್ಣು ಎಂಬ ಅರ್ಥ ಇದೆ. ಅದು ವೇದದಲ್ಲಿ ಕೂಡ ಬಂದಿದೆ. ಅದು
ಊರ್ಧ್ವ ಪವಿತ್ರೋ ವಾಜಸಿ ನೀವ ಸ್ವಮೃತಮಸ್ಮಿ ದ್ರವಿಣಗಂ ಸವರ್ಚಸಂ ಎಂಬ ಉಪನಿಷತ್ತಿನಲ್ಲಿ ಆ ಮಾತು ಬಂದಿದೆ. ಆದ್ದರಿಂದ ಊರ್ಧ್ವ ಅಂದರೆ ಸರ್ವೋತ್ತಮರಾಗಿರತಕ್ಕಂತಹ ವಿಷ್ಣುವೇ ಊರ್ಧ್ವ, ಊರ್ಧ್ವವಾಚ್ಯನಾಗಿದ್ದಾನೆ. ಅವನು ಈ ಜಗದ್ವೃಕ್ಷಕ್ಕೆ ಮೂಲ ಆಧಾರ ಅಂತ ಅರ್ಥ. ಹೀಗೆ ಊರ್ಧ್ವಮೂಲ ಶಬ್ದದ ಅರ್ಥ ಹೀಗೆ ಊರ್ಧ್ವಮೂಲಂ ಅಧಃಶಾಖಂ ಒಂದೊಂದೇ ವಿಶೇಷಣಗಳನ್ನು ನಾವು ಮುಂದಿನ ಪಾಠಗಳಲ್ಲಿ ನೋಡ್ತಾ ಹೋಗೋಣ. ಇಂದಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.